ನಮಸ್ಕಾರ. ಭಾವನಾ ವಾರ್ತೆಗೆ ಸ್ವಾಗತ. ನಾನು ಉಷಾ ಭವಾನಿ ಶಂಕರ್. ವಾರ್ತೆಗಳ ವಿವರ. ಕಾಂಗ್ರೆಸ್ ಪಕ್ಷದ ದೇವರಾಜ್ ಅರಸು ಅವರು ಭೂ ಸುಧಾರಣಾ ಕಾಯ್ದೆ ತಂದು ಭೂ ಒಡೆತನವನ್ನು ನೀಡಿದ್ದರೆ ಅದು ನಮ್ಮ ಸರ್ಕಾರ ಮಾತ್ರ. ಇದೊಂದು ದೇಶದಲ್ಲಿಯೇ ಮೊದಲ ಕಾರ್ಯವಾಗಿತ್ತು ಎನ್ನುವುದನ್ನು ಹೆಮ್ಮೆಯಿಂದ ಹೇಳಿಕೊಳ್ಳಬಹುದು ಎಂದು ಮಾಜಿ ಸಚಿವ ಹಾಗೂ ಶಾಸಕ ಆರ್.ವಿ. ದೇಶಪಾಂಡೆಯವರು ಹೇಳಿದರು. ಅವರು ಭಟ್ಕಳದಲ್ಲಿ ಏರ್ಪಡಿಸಲಾಗಿದ್ದ ಡಿಜಿಟಲ್ ಅಭಿಯಾನದ ಪ್ರಗತಿ ಪರಿಶೀಲನೆಯನ್ನು ನಡೆಸಿ ನಂತರ ನೆರೆದಿದ್ದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡುತ್ತಿದ್ದರು. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಎಲ್ಲಾ ವರ್ಗದವರು ಲಾಭ ಪಡೆದಿದ್ದು, ಲಾಭ ಪಡೆದವರು ಪಕ್ಷವನ್ನು ಮರೆಯುವುದು ಸರಿಯಲ್ಲ. ಇಂದಿನ ಯುವ ಪೀಳಿಗೆಗೆ ಭೂ ಸುಧಾರಣಾ ಕಾರ್ಯದ ಕುರಿತು ತಿಳಿದಿಲ್ಲದೇ ಇರಬಹುದು. ಆದರೆ ಹಿರಿಯರು ಅವರಿಗೆ ತಿಳಿ ಹೇಳಿ ಪಕ್ಷವನ್ನು ಬೆಂಬಲಿಸುವಂತೆ ತಿಳಿಸಬೇಕು ಎಂದ ಅವರು, ಹಿಂದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಅನೇಕ ಭಾಗ್ಯಗಳನ್ನು ಜನರಿಗೆ ನೀಡಿ ಅಭಿವೃದ್ಧಿಯಲ್ಲಿ ನಮ್ಮ ರಾಜ್ಯ ಮುಂದೆ ಇರುವಂತೆ ನೋಡಿಕೊಂಡರು. ಆ ಸಮಯದಲ್ಲಿಯೂ ಕೂಡ ಹೆಚ್ಚಿನ ಜನರು ಭಾಗ್ಯಗಳನ್ನು ಪಡೆದುಕೊಂಡಿದ್ದು, ಅವರೆಲ್ಲರೂ ಮುಂದೆ ಬಂದು ಸದಸ್ಯತ್ವವನ್ನು ಪಡೆಯಬೇಕಾಗಿದೆ ಎಂದರು. ರಾಜಕೀಯದಲ್ಲಿ ಹೆಣ್ಣು ಮಕ್ಕಳು ಮುಂದೆ ಬರಬೇಕು, ಮುಂದಿನ ಚುನಾವಣೆಯಲ್ಲಿ ಬದಲಾವಣೆಯಾಗುವಂತೆ ಕೆಲಸ ಮಾಡಬೇಕು ಎಂದು ಕರೆ ನೀಡಿದ ದೇಶಪಾಂಡೆಯವರು, ಕಾಂಗ್ರೆಸ್ ಪಕ್ಷ ಜನಪರವಾಗಿರುವ ಪಕ್ಷವಾಗಿದ್ದು ಎಲ್ಲಾ ಜಾತಿ ಜನಾಂಗದವರನ್ನು ಸಮಾನವಾಗಿ ಕಾಣುವ ಪಕ್ಷವಾಗಿದ್ದರೆ ಬಿಜೆಪಿ ಕೇವಲ ಹಿಂದುತ್ವದ ಹಿಂದೆ ಬಿದ್ದಿರುವ ಪಕ್ಷವಾಗಿದೆ ಎಂದರು. ಆರು ಕ್ಷೇತ್ರದಲ್ಲಿ ಭಟ್ಕಳ ಕ್ಷೇತ್ರ ಸದಸ್ಯ ನೋಡಿ ಕೆಲಸದಲ್ಲಿ ಮೊದಲೇ ಸ್ಥಾನದಲ್ಲಿ ಇರಬೇಕಾಗಿ ನಾನು ಮಾತಾಡ್ತೇನೆ. ಆ ದಿಕ್ಕಿನಲ್ಲಿ ಕೆಲಸಗಳು ಆಗಬೇಕು. ನೋಡಿ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇನ್ನು ಮಾರಾಟ ನಾಯಕರು ಹೇಳಿದಾಗ ಭೀಮಣ್ಣ ನಾಯಕರು ಹೇಳಿದ್ರು, ಜೆಡಿ ನಾಯಕರು ಹೇಳಿದ್ರು, ಭೂ ಸುಧಾರಣೆ ಕಾಯ್ದೆ ದೇವರಾಜ್ ಅರಸು ಅವರು ಮುಖ್ಯಮಂತ್ರಿ ಬಂದಿದ್ದು ನಿಜ ಅಲ್ಲ, ನಿಜ ಸುಳ್ಳು? ನಿಜ. ಯಾರು ನೀವು ಕೆಡಿಗಾರರು ಜಮೀನು ಮಾಡ್ತಿದ್ರಿ ಅವ್ರಿಗೆ 1/3/74 ಆ ಜಮೀನು ಸರ್ಕಾರ ಜಮಾ ಮಾಡಿ ನಿಮಗೆ ಜಮೀನಿನ ಮಾಲೀಕ ಮಾಡಿದ ಅಧಿಕಾರ ಕೊಟ್ಟಿದ್ದ ಸರ್ಕಾರ ಕಾಂಗ್ರೆಸ್ ಸರ್ಕಾರ, ಹಸ್ತ ಸರ್ಕಾರ. ಈಗ ನಾವು ದೊಡ್ಡ ಜಮೀನ್ದಾರ, ನಮ್ಗೆ ಬೇಜಾರಿಲ್ಲ. ನಮ್ದು ಯಾವ್ದು ಜೊತೆ ಜಗಳ ಆಯ್ತು. ನಮ್ಗೆ ಯಾಕೆ ಸಂತೋಷ ಆಯ್ತು ಅಂದ್ರೆ, ಇವತ್ತು 500 ಎಕರೆ 400 ಎಕರೆ 800 ಎಕರೆ ಜಮೀನಿದೆ ಅಂತ ಆ ಜಮೀನಿನ ಮೇಲೆ ಡಿಪೆಂಡ್ ಇದೆ. ನಮಗೆ ನಾವಲ್ಲ, ನಮ್ಮ ನಮ್ಮ ತಂದೆಯವ್ರು ನ್ಯಾಯವಾದಿಗಳು, ನಾವು ನ್ಯಾಯವಾದಿ ಇದ್ದೇವೆ. ಬಹಳ ಸಮಾಜದ ಜನ ಜಮೀನು ಮಾಲೀಕರು. ಏನಾಯ್ತು, ಜಮೀನು ಹೋಗಿದ್ದು ಅವ್ರ ಒಂದು ವರದಾನ ಆಯ್ತು. ಯಾಕೆ ವರದಾನ ಆಯ್ತು? ಮಕ್ಕಳು ಕಲಿಸಿದ್ರು. ಮಕ್ಕಳು ಬೆಂಗಳೂರಿನಲ್ಲಿ, ಮುಂಬೈದಲ್ಲಿ, ಪೂನಾದಲ್ಲಿ ಎಲ್ಲ ಕಡೆ ಒಳ್ಳೆ ಒಳ್ಳೆ ಕೆಲಸ ಮಾಡಿ ನೌಕರಿ ಮಾಡ್ತಾ ಇದ್ದಾರೆ ಅರಣ್ಯಕ್ಕೆ. ಹಾಗಾಗಿ ಮೊದಲೇನು ಒಂದು ತಿಳ್ಕೊಳ್ಬೇಕು, ಮಾನವಾಗಿ ಹುಟ್ಟಿದ ನಂತರ ಮಾನವಾಗಿ ಬಾಳಬೇಕು. ಯಾರ ಕಡೆಯಿಂದ ನಮ್ಗೆ ಸಹಾಯ ಆದಾಗ ಎಷ್ಟೋ ಸ್ವಲ್ಪ ಸಹಾಯ ಇರಲಿ, ದೊಡ್ಡ ಸಹಾಯ ಇರಲಿ, ಅವನ ಬಗ್ಗೆ, ಆ ವ್ಯಕ್ತಿ ಬಗ್ಗೆ ಗೌರವ ಇರಬೇಕು, ಪ್ರೀತಿ ಇರಬೇಕು. ಆ ಪಕ್ಷಕ್ಕೆ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಭೀಮಣ್ಣ ನಾಯ್ಕ ಮಾತನಾಡಿ, ಪಕ್ಷದಿಂದ ಉಪಯೋಗ ತೆಗೆದುಕೊಂಡ ನಾವು ಪಕ್ಷಕ್ಕಾಗಿ ದುಡಿಯಬೇಕಾಗಿರುವುದು ಅನಿವಾರ್ಯವಾಗಿದೆ. ಕೇಂದ್ರ ಸರ್ಕಾರದ ದುರಾಡಳಿತ, ಹಿಂಬಾಗಿಲ ಪ್ರವೇಶ ಮಾಡಿದ ರಾಜ್ಯ ಸರ್ಕಾರದ ವೈಫಲ್ಯ ಜನರಿಗೆ ತಿಳಿಸಬೇಕಾಗಿದೆ. ಕಾಂಗ್ರೆಸ್ ಪಕ್ಷದ ಅವಧಿಯಲ್ಲಾದ ಅಭಿವೃದ್ಧಿಯನ್ನು ತಿಳಿಸಿ ಸದಸ್ಯತ್ವ ನೋಂದಣಿಯನ್ನು ಯಶಸ್ವಿಗೊಳಿಸುವಂತೆ ಕರೆ ನೀಡಿದರು. ಯಾವುದೇ ಚುನಾವಣೆಗೆ ಸಂಬಂಧಪಟ್ಟಂತ ಕಾರ್ಯಕ್ರಮ ಅಲ್ಲ, ಚುನಾವಣೆ ತಯಾರಿ ಇರ್ತಕ್ಕಂಥ ಕಾರ್ಯಕ್ರಮ ಅಲ್ಲ. ನಾವೆಲ್ಲರೂ ಕೂಡ ಸಾಕಷ್ಟು ಮಾತುಗಳನ್ನ, ಹೋಲಿಕೆಯನ್ನ ನಾವು ಮಾಡ್ತೀವಿ. ನಾವು ಪಕ್ಷದ ಉಪಯೋಗವನ್ನ ಸಾಕಷ್ಟು ತಗೊಂಡಿದ್ವಿ ಅನ್ನೋದನ್ನ ನಮ್ಮ ಜೆಡಿ ನಾಯಕರು, ಆರ್ ನಾಯಕರು ಕೂಡ ಹೇಳಿದ್ರು. ಇದು ತಗೊಂಡ ಮಾತಿಗೆ ನಾವು ಸೀಮಿತ ಇರುವಂತದ್ದಲ್ಲ. ಇದು ಅದು ಯಾವುದೇ ಒಂದು ವರ್ಗಕ್ಕೂ ಸೀಮಿತ ಇರತಕ್ಕಂಥ ಪಾರ್ಟಿನೂ ಕೂಡ ಇದಲ್ಲ. ಇದು ಅದು ನಮ್ಮ ಕರ್ತವ್ಯ ಏನು, ನಮ್ಮ ಜವಾಬ್ದಾರಿ ಏನು? ಇಂದಿನ ರಾಜಕೀಯ ಪರಿಸ್ಥಿತಿಯನ್ನ ಅನುಗುಣ ಮಾಡಿ ನೋಡಿದಾಗ ಕೇಂದ್ರ ಸರ್ಕಾರದ ದುರಾಡಳಿತ, ಅವರು ಚುನಾವಣೆ ಪೂರ್ವದಲ್ಲಿ ಕೊಟ್ಟಂತ ಮಾತುಗಳು ಏನಿತ್ತು, ಇಂದಿನ
ಕಾರ್ಯವೈಖರಿ ಏನಿದೆ. ಅದೇ ರಾಜ್ಯ ಸರ್ಕಾರ ಯಾವ ವಾಮ ಮಾರ್ಗದಿಂದ ಬಂದು ಅವರು ಮಾಡ್ತಕ್ಕಂಥ ರಾಜ್ಯದಲ್ಲಿ ಆಡಳಿತ ಏನು, ಅವರ ಆಡಳಿತದ ವೈಖರಿಯನ್ನ ಹೇಳಿಬಿಟ್ಟು ಹಲವಾರು ಪತ್ರಿಕೆಗಳಲ್ಲಿ ಅಥವಾ ಕಾಂಟ್ರಾಕ್ಟ್ ಇವತ್ತು 40% ರಾಜ್ಯ ಸರ್ಕಾರ ಅನ್ನುವಂತಹ ಹೆಗ್ಗಳಿಕೆಗೆ ಇವತ್ತು ಅರ್ಹರಾಗಿದ್ದಾರೆ. ಅವರು ಇಂಥ ಒಂದು ಸರ್ಕಾರಗಳು ಬಿಜೆಪಿಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವೈಖರಿ ಈಗ ನಡೀತಾ ಇರುವಾಗ ನಮ್ಮ ಕಾಂಗ್ರೆಸ್ಸಿಗರ ಕರ್ತವ್ಯಗಳು ಏನು ಅನ್ನೋದನ್ನ ನಾವೆಲ್ಲರೂ ಕೂಡ ಪ್ರಾಮಾಣಿಕ ಅನ್ನುವಂಥ ಶಬ್ದವನ್ನು ನಾವು ಉಪಯೋಗಿಸ್ತೀವಿ. ಪ್ರಾಮಾಣಿಕತನ ಅಂದ್ರೆ ಅರ್ಥ ಏನು ಅದು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಆ ಅರ್ಥನ ನಾವಿನ್ನೂ ತಿಳ್ಕೊಂಡಿಲ್ಲ. ನಾವು ಬರೀ ರಾಜಕೀಯದಲ್ಲಿ ಹೋಗ್ತೀವಿ, ಜೈ ಅಂತೀವಿ, ಬರ್ತೀವಿ. ಅದಲ್ಲ. ಇವತ್ತೇನು ರಾಜಕಾರಣದ ಸ್ಥಿತಿಗತಿಯನ್ನು ಅರಿತು ನಾವು ಇವತ್ತೇನು ರಾಷ್ಟ್ರೀಯ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರು ಏನು ಇವತ್ತೇನು ಇಡೀ ದೇಶದಲ್ಲಿ, ರಾಜ್ಯದಲ್ಲಿ, ಗ್ರಾಮೀಣ ಭಾಗದಲ್ಲಿ ಮೆಂಬರ್ಶಿಪ್ ಅನ್ನು ಆಗಬೇಕು ಅನ್ನೋಂಥ ಸಂದೇಶವನ್ನು ಕೊಟ್ಟಿದ್ದಾರೋ ರಾಜ್ಯಾಧ್ಯಕ್ಷರಿಗೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಸಾಹೇಬರು, ಮಾನ್ಯ ದೇಶಪಾಂಡೆ ಸಾಹೇಬರು ಎಲ್ಲರೂ ಸೇರಿ ನಮ್ಮ ರಾಜ್ಯದಲ್ಲಿ ಹೆಚ್ಚಿನ ಸದಸ್ಯತ್ವವನ್ನು ಹೊಂದಬೇಕು. ಮಾಜಿ ಸಚಿವ ಆರ್.ಎನ್. ನಾಯ್ಕ್ ಮಾತನಾಡಿ, ಕಾಂಗ್ರೆಸ್ ಪಕ್ಷದಿಂದ ಹಿಂದುಳಿದವರು ಪರಿಶಿಷ್ಟರಿಗೆ ಅತಿ ಹೆಚ್ಚು ಲಾಭವಾಗಿದೆ. ಭೂ ಸುಧಾರಣಾ ಕಾಯ್ದೆಯಡಿಯಲ್ಲಿ ಹೆಚ್ಚು ಲಾಭ ಪಡೆದಿದ್ದರೆ ಅದು ಹಿಂದುಳಿದವರು. ಹಿಂದೆ ಕಾಂಗ್ರೆಸ್ ಸಭೆಯಲ್ಲಿ ನೂರಾರು ಯುವಕರು ಕಂಡುಬರುತ್ತಿದ್ದರೆ ಇಂದು ಯುವಕರೇ ಇಲ್ಲದ ಸಭೆ ನಮ್ಮದಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಹಿಂದೆ ಲಾಭ ಪಡೆದವರು ಪಕ್ಷವನ್ನು ಮರೆಯದೆ ಹೆಚ್ಚು ಹೆಚ್ಚು ತೊಡಗಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಇದನ್ನು ಯಾಕೆ ಹೇಳ್ತಂತಂದ್ರೆ, ನೋಡಿ, ಭೂ ಸುಧಾರಣೆ ಕಾನೂನು ತಗೊಳ್ಳಿ, ನಮಗೆ ಲಾಭ ಆಗಿದೆ, ನಮ್ಮ ಸಮಾಜಕ್ಕೆ ಹಿಂದುಳಿದ ವರ್ಗಕ್ಕೆ ಲಾಭ ಆಗಿದೆ. ನೀವು ಆಶ್ರಯ ಮನೆಗಳು ಮತ್ತೊಂದು ಏನೇನೆಲ್ಲ ಕೊಟ್ಟಿದ್ದೇವೆ, ನಮ್ಮ ಕಾಲದಲ್ಲೂ ಬಂತು, ಎಲ್ಲರ ಕಾಲದಲ್ಲೂ ಬಂತು, ನಮಗೆ ಲಾಭ ಆಗಿದೆ. ಯಾವ ಸವಲತ್ತುಗಳು ಇವತ್ತು ಹಿಂದುಳಿದ ವರ್ಗಕ್ಕೆ ಲಾಭ ಆಗಿದೆ, ನೌಕರಿ ಪಡೆದಲ್ಲಿ ನಮ್ಗೆ ಲಾಭ ಆಗಿದೆ, ಎಲ್ಲದರಲ್ಲೂ ಹಿಂದುಳಿದವರಿಗೆ ಲಾಭ ಆಗಿದೆ. ಆದರೆ ಕಾಂಗ್ರೆಸ್ನಿಂದ ಬೇರೆ ಜನಕ್ಕೆ ಬಹಳ ಲಾಭ ಆಗಿಲ್ಲ. ಅವರು ತಗೊಂಡಿರ್ಬೋದು. ನಾನಿದ್ದನ್ನು ಯಾಕೆ ನಿಮ್ಮ ಮುಂದೆ ಹೇಳ್ತಾನಿದ್ದಂದ್ರೆ, ನನಗೊಂದು ನೋವಿದೆ. ನಾನು ಭಟ್ಕಳದಲ್ಲಿ ಬಹಳ ವರ್ಷ ಸಭೆ ಸಮ್ಮೇಳನಗಳನ್ನು ಮಾಡಿದ್ದೇನೆ. ಅಂತ ಹೊತ್ತಿನಲ್ಲಿ ಬಂದು ನಿಂತರೆ ಎಲ್ಲ ಹಿಂದುಳಿದ ವರ್ಗದವರು, ಅದರಲ್ಲೂ ನನ್ನ ಜನಾಂಗದ ನಾಮಧಾರಿಗಳು, ಮೊಬೀಲ್ ಸಮಾಜದವರು ಮತ್ತು ದೇವಡಿಗರು ತುಂಬಿರ್ತಿದ್ರು, ಹುಡುಗರು. ಆದ್ರೆ ಇವತ್ತಿನ 3-4 ಸಭೆ ನೋಡಿದೆ, ಆ ಯುವಕರು ಎಲ್ಲೋದ್ರು? ನಿಮ್ಗೆ ಲಾಭ ಆಗಿದೆ, ನಿಮ್ಮ ಪೂರ್ವಜರಿಗೆ ಲಾಭ ಆಗಿದೆ, ನೀವಿವತ್ತು ಶಿಕ್ಷಣ ಪಡಿತಾ ಇದ್ದೀರಿ, ಎಲ್ಲ ರೀತಿಯಿಂದ ಲಾಭ ಮಾಡ್ಕೊಳ್ತಾ ಇದ್ದೀರಿ, ಲಾಭ ಆಗಿದೆ. ಆದ್ರೆ ನಿಮ್ಗೆ ಕಾಂಗ್ರೆಸ್ ಪಾರ್ಟಿ ಮೆಂಬರ್ ಆಗೋದಕ್ಕೆ ತೊಂದರೆ ಏನಿದೆ? ನಾನು ಇದನ್ನು ಹೇಳಬೇಕಂತ ನೀವು ಇವತ್ತು ನಿಂತಿದ್ದೇನೆ. ಬೇರೆಯವರು ಯಾರೋ ಬಂದು ನಮ್ಗೆ ಲಾಭ, ಬೇರೆ ವರ್ಗದವರಿಗೆ ಮೇಲ್ವರ್ಗದವರಿಗೆ ಇದರಿಂದ ಬಹಳ ಲಾಭ ಆಗದೆ ಇರಬಹುದು. ಆದ್ರೆ ದಲಿತರಿಗೆ ಇವತ್ತು ನಾವು ಇವತ್ತು ಈ ವೇದಿಕೆ ಮೇಲೆ ಕೂತೇನೆ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ತಪ್ಪಿಲ್ಲ, ದೇಶಪಾಂಡೆ ಪಕ್ಷ ನಾವು ಕೂತೇನೆ ಅಂದ್ರೆ. ಮಾಜಿ ಶಾಸಕ ಮಂಕಾಳ್ ವೈದ್ಯ ಮಾತನಾಡಿ, ಸದಸ್ಯತ್ವ ನೋಂದಣಿಗೆ ಉತ್ತಮ ಪ್ರತಿಕ್ರಿಯೆ ದೊರೆಯುತ್ತಿದ್ದು ಬೂತ್ ಮಟ್ಟದಲ್ಲಿ ಹೆಚ್ಚು ಸದಸ್ಯರನ್ನು ನೋಂದಾಯಿಸಿಕೊಳ್ಳಬೇಕು. ಗ್ರಾಮೀಣ ಭಾಗದ ಕೆಲವು ಕಡೆಗಳಲ್ಲಿ ನೆಟ್ವರ್ಕ್ ಸಮಸ್ಯೆ ಇರುವುದು ನಿಜ. ಇದಕ್ಕೆ ಸೂಕ್ತ ಪರಿಹಾರ ಕಂಡುಕೊಳ್ಳಬೇಕು ಎಂದರು. ಸಂಪೂರ್ಣವಾಗಿ ಸಂಪೂರ್ಣವಾಗಿ ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಇವತ್ತು ದೇಶಪಾಂಡೆ ಸಾಹೇಬರು ಪ್ರತಿಯೊಂದು ಲಾಭ ಬಂದು ಏನಾದರೂ ಕುಂದುಕೊರತೆ ಇದೆ ಅದನ್ನು ಸರಿಪಡಿಸಬೇಕು. ಮತ್ತು ಎಲ್ಲ ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಕಾರ್ಯಕ್ರಮವನ್ನು ಇಟ್ಟಿದ್ದೀವಿ. ಮಾಜಿ ಶಾಸಕ ಜೆಡಿ ನಾಯ್ಕ್, ಕೆಪಿಸಿಸಿ ವೀಕ್ಷಕಿ ವೆರೋನಿಕಾ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಕೆಪಿಸಿಸಿಯ ಶ್ರೀನಿವಾಸ್, ಮುಖಂಡರಾದ ಸುಷ್ಮಾ ರಾಜಗೋಪಾಲ್, ಅಲ್ಪಸಂಖ್ಯಾತರ ಜಿಲ್ಲಾಧ್ಯಕ್ಷ ಅಬ್ದುಲ್ ಮಜೀದ್, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಜಯಶ್ರೀ ಮೊಗೇರ್, ಮಾಜಿ ಸದಸ್ಯ ಆಲ್ಬರ್ಟ್ ಡಿಕೋಸ್ತಾ, ಸಿಂಧು ನಾಯ್ಕ್, ಪ್ರಮುಖರಾದ ರಾಮ ಮೊಗೇರ್ ಅಳ್ವೇಕೋಡಿ, ವಾಮನ್ ನಾಯ್ಕ್ ಮಂಕಿ, ಎಲ್ಎಸ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು. ಬ್ಲಾಕ್ ಅಧ್ಯಕ್ಷ ಸಂತೋಷ್ ಎಂ ನಾಯ್ಕ್ ಸ್ವಾಗತಿಸಿದರು. ಡಿಜಿಟಲ್ ವಿಭಾಗದ ಪ್ರಮುಖ ಪ್ರಶಾಂತ್ ಶೆಟ್ಟಿ ನೋಂದಣಿ ವಿವರ ನೀಡಿದರು. ತಾಲೂಕಾ ಪಂಚಾಯತ್ ಮಾಜಿ ಸದಸ್ಯ ವಿಷ್ಣು ದೇವಡಿಗ ವಂದಿಸಿದರು. ಕಾಂಗ್ರೆಸ್ ಪಕ್ಷ ವಿಧಾನಸಭೆಯಲ್ಲಿ ಧರಣಿ ನಡೆಸಿ ಸುಸೂತ್ರವಾಗಿ ಅಧಿವೇಶನ ನಡೆಸಲು ಬಿಡದೆ ಜನರ ತೆರಿಗೆ ಹಣ ಪೋಲು ಮಾಡಿದೆ ಎಂದು ಶಾಸಕ ಸುನೀಲ್ ನಾಯ್ಕ್ ಹೇಳಿದರು.
ಭಟ್ಕಳ ಹಳೆ ತಹಶೀಲ್ದಾರ್ ಕಚೇರಿ ಹಿಂಬದಿಗಿರುವ ಮೈದಾನದಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಆಯೋಜಿಸಿದ ಜನಜಾಗೃತಿ ಸಭೆಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಸಮಸ್ಯೆ ಸೃಷ್ಟಿಸುತ್ತಿದ್ದು ಬಗೆಹರಿಸಲು ಮನಸ್ಸಿಲ್ಲ. ಸಚಿವ ಈಶ್ವರಪ್ಪನವರ ಹೇಳಿಕೆಯನ್ನೇ ಸದನದಲ್ಲಿ ದೊಡ್ಡದಾಗಿ ಬಿಂಬಿಸಿ ಅಹೋರಾತ್ರಿ ಧರಣಿ ನಡೆಸಿ ಅಂತ್ಯಾಕ್ಷರಿ ಹಾಡಿನ ಮೂಲಕ ನಾಟಕೀಯವಾಗಿ ವರ್ತಿಸಿ ಅಧಿವೇಶನ ನಡೆಯಲು ಬಿಡದೆ ಯಾವುದೇ ಚರ್ಚೆಗೂ ಅವಕಾಶ ಕೊಡದೆ ದಿನಕ್ಕೆ 2 ಕೋಟಿ ಜನರ ತೆರಿಗೆ ಹಣ ಪೋಲು ಮಾಡಿದೆ ಎಂದು ಆರೋಪಿಸಿದರು. ವಿಧಾನಸಭಾ ಅಧಿವೇಶನದಲ್ಲಿ ಹಲವು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತಿತ್ತು. ಆದರೆ ಕಾಂಗ್ರೆಸ್ ಸಮಸ್ಯೆ ಪರಿಹಾರಕ್ಕೆ ಒತ್ತು ನೀಡುವುದನ್ನು ಬಿಟ್ಟು ಸಮಸ್ಯೆ ಜೀವಂತವಾಗಿರಿಸಿ ರಾಜಕಾರಣ ಮಾಡಲು ಹೊರಟಿದೆ. ಕಾಂಗ್ರೆಸ್ ನೀಚ ರಾಜಕಾರಣದಿಂದ ರಾಜ್ಯದ ಅಭಿವೃದ್ಧಿ ಸಮಸ್ಯೆಯ ಬಗ್ಗೆ ಚರ್ಚೆಯಾಗಿಲ್ಲ. ಬಿಜೆಪಿ ಸರ್ಕಾರಕ್ಕೆ ತೊಂದರೆ ಕೊಡುವುದೇ ಕಾಂಗ್ರೆಸ್ನ ಏಕೈಕ ಉದ್ದೇಶವೆಂದರು ಅವರು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಮಾರ್ಚ್ 4ರಂದು ಜನಪರ ಬಜೆಟ್ ಮಂಡಿಸುವುದರ ಮೂಲಕ ಕಾಂಗ್ರೆಸ್ಗೆ ಸೂಕ್ತ ಉತ್ತರ ಕೊಡಲಿದ್ದಾರೆ. ಹಿಂದೂ ಕಾರ್ಯಕರ್ತ ಹರ್ಷ ಹತ್ಯೆ ಬಗ್ಗೆ ಕಾಂಗ್ರೆಸ್ ಸದನದಲ್ಲಿ ಚಕಾರ ಎತ್ತಲಿಲ್ಲ. ಬಿಜೆಪಿ ಹಿಂದೂ ಸಮಾಜದ ಜೊತೆಗೆ ಸದಾ ಇದೆ ಎಂದ ಅವರು, ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಜನರೇ ಸೂಕ್ತ ಪಾಠ ಕಲಿಸಲಿದ್ದಾರೆ. ಜೀವಂತವಾಗಿಡಬೇಕು. ಆ ಸಮಸ್ಯೆಯಿಂದನೇ ನಾವು ರಾಜಕಾರಣದ ಬುಡಗಟ್ಟನ್ನ ಗಟ್ಟಿ ಮಾಡಿಕೊಳ್ಬೇಕು ಅಂತಕ್ಕಂಥ ಉದ್ದೇಶ. ಇವತ್ತು ಅದೇ ಉದ್ದೇಶದಿಂದ ಅವರು 5 ರಿಂದ 8 ದಿವಸ ಸೆಷನ್ ಮತ್ತು 4 ದಿವಸ ಆಗಬೇಕಿತ್ತು. 4 ದಿವಸ ಅಧಿವೇಶನ ನಡೀಬೇಕಿತ್ತು. ಒಂದು ದಿವಸಕ್ಕೆ ಅಧಿವೇಶನದ ಖರ್ಚು 2 ಕೋಟಿ ರೂಪಾಯಿ. ಈ 2 ಕೋಟಿ ಬರ್ತಕ್ಕಂಥದ್ದು ಯಾವುದೇ ಮುನ್ನಿಂದಲ್ಲ, ಯಾವುದೇ ಹೊರದಾಶಿಯಿಂದ ಅಲ್ಲ. ನಾವು ಕಟ್ಟಿರ್ತಕ್ಕಂಥ ಟ್ಯಾಕ್ಸ್ ಆಗಿರ್ಬೋದು, ಮನೆ ಟ್ಯಾಕ್ಸ್ ಆಗಿರ್ಬೋದು, ಇವತ್ತು ನಾವು ಕಟ್ಟಿರ್ತಕ್ಕಂಥ GST ಆಗಿರ್ಬೋದು, ಅನೇಕ ಟ್ಯಾಕ್ಸ್ಗಳು ಇವತ್ತು ನೀರು ಕರ ಆಗಿರ್ಬೋದು, ಅದೇ ಹಣದಿಂದನೇ ಇವತ್ತು ಪೋಲಾಗಿರ್ತಕ್ಕಂಥದ್ದು. 2 ಕೋಟಿ ರೂಪಾಯಿ ಒಂದು ದಿವಸಕ್ಕೆ. ಒಂದೇ ಒಂದು ದಿವಸ ಅಧಿವೇಶನದಲ್ಲಿ ಕೇವಲ ನಾಟಕೀಯವಾಗಿ ಜನರ ಸಮಸ್ಯೆಗೆ, ಈಶ್ವರಪ್ಪನವರ ಹೇಳಿಕೆ ಬಗ್ಗೆ ಸಮಸ್ಯೆ ಅಲ್ಲ ಅವರಿಗೆ, ಹಿಜಾಬ್ ಬಗ್ಗೆ ಸಮಸ್ಯೆ ಅಲ್ಲ ಅವರಿಗೆ, ಅಧಿವೇಶನ ನಡೆಯಬಾರದು. ಅಧಿವೇಶನವನ್ನ ಮೊಟಕು ಮಾಡಬೇಕು. ಅಲ್ಲಿ 106 ಸಮಸ್ಯೆಗಳು ಪರಿಹಾರ ಆಗ್ತಿಲ್ಲ. ಪರಿಹಾರಕ್ಕೆ ಒಂದು ಫುಲ್ ಸ್ಟಾಪ್ ಮಾಡಬೇಕು ಅಂತಕ್ಕಂಥ ದೃಷ್ಟಿ, ಅದರಲ್ಲೂ ರಾಜಕಾರಣ. ಇವತ್ತು ರಾತ್ರಿ ಹಗಲಂತ ಕೂತ್ಕೊಂಡು ಅಲ್ಲಿ ರಾತ್ರಿ ನೀವು ನೋಡಿರ್ಬೇಕು ವಾಹಿನಿ ಮುಖಾಂತರ ಅಂತಾಕ್ಷಿ ಆಡುವಂತ ಕೆಲಸ ಮಾಡಿದ್ದಾರೆ ಅಲ್ಲಿ ಸದನದಲ್ಲಿ ಕೂತ್ಕೊಂಡು. ಸದನ ಅಂತ ಹೇಳಿದ್ರೆ ನಮ್ಮ ಪಾಲಿಗೆ, ನಮ್ಮೆಲ್ಲರ ಪಾಲಿಗೆ ಸದನ ಅಂತ ಹೇಳಿದ್ರೆ ಅದೊಂದು ದೇವರ ಮನೆ ಇದ್ದಾಗೆ. ಆ ಸದನದಲ್ಲಿ ನಾವು ತಾಲೂಕಿನ ಮತ್ತು ನಮ್ಮ ಕ್ಷೇತ್ರದ ಎಲ್ಲ ಸಮಸ್ಯೆಗಳ ಬಗ್ಗೆ ಪರಿಹಾರಕ್ಕೆ ನಾವು ದೇವರನ್ನ ಕಾಣ್ತೇವೆ. ಅಲ್ಲಿ ಏನೋ ಒಂದು ನಿರೀಕ್ಷೆ ಇಟ್ಕೊಂಡು, ಏನೋ ಒಂದು ರೀತಿ ನಮಗೆ ಸಮಾಧಾನದಿಂದ ಅಲ್ಲಿ ನಾವು ಒಂದು ಪರಿಹಾರ ಆಗ್ತಕ್ಕಂಥ ಖುಷಿಯಲ್ಲಿ ನಾವು ಹೋಗಿರ್ತಕ್ಕಂಥದ್ದು. ಆದ್ರೆ ಒಂದೇ ಒಂದು ನನ್ನ ಕ್ಷೇತ್ರದಲ್ಲಿ ಇರ್ತಕ್ಕಂಥ 7-8 ಸಮಸ್ಯೆ ಇವತ್ತು ಕುಂಬ್ರಿ ಮರಾಠ ಸಮಾಜಕ್ಕೆ ಎಷ್ಟಿಗೆ ಸೇರಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಅನೇಕ ಪ್ರಶ್ನೆ ಇವತ್ತು ಪ್ರಶ್ನೆಗಳಿರ್ತಕ್ಕಂಥದ್ದು. ಇದಕ್ಕೆ ಸಂಪೂರ್ಣ ಕಾರಣಕರ್ತರು ಕಾಂಗ್ರೆಸ್ ಪಾರ್ಟಿ, ನೀಚಗೆಟ್ಟ ಕಾಂಗ್ರೆಸ್ ಪಾರ್ಟಿ ಅಂತಕ್ಕಂಥ ಮಾತನ್ನ ಈ ಸಭೆಯ ಮುಖಾಂತರ ನಾನು ಹೇಳಿಕೆ ಬಯಸ್ತೇನೆ. ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ವೆಂಕಟೇಶ್ ನಾಯಕ್ ಮಾತನಾಡಿ, ದೇಶದಲ್ಲಿ ನರೇಂದ್ರ ಮೋದಿ ಪ್ರಧಾನಿಯಾದ ದಿನದಿಂದಲೂ ಕಾಂಗ್ರೆಸ್ ಬಿಜೆಪಿ ಸರ್ಕಾರದ ಯಶಸ್ಸಿಗೆ ಅಡ್ಡಗಾಲು ಹಾಕಲು ಪ್ರಯತ್ನಿಸುತ್ತಿದೆ. ಬಿಜೆಪಿಗೂ ಹಿಜಾಬ್ಗೂ ಯಾವುದೇ ಸಂಬಂಧವಿಲ್ಲ. ಆದರೆ ಕಾಂಗ್ರೆಸ್ ರಾಜ್ಯದಲ್ಲಿ ತನ್ನ ನೆಲೆ ಭದ್ರಪಡಿಸಿಕೊಳ್ಳಲು ಹಾಗೂ ಮುಂದಿನ ಚುನಾವಣೆ ದೃಷ್ಟಿಯಿಂದ ಹಿಜಾಬ್ ವಿಷಯವನ್ನು ದೊಡ್ಡದು ಮಾಡಿ ರಾಜಕಾರಣ ಮಾಡುತ್ತಿದ್ದು, ಕಾಂಗ್ರೆಸ್ಸಿಗರ ಪ್ರಯತ್ನ ಯಶಸ್ವಿಯಾಗುವುದಿಲ್ಲ ಎಂದರು. ಬಿಜೆಪಿ ಕುರಿತು ಇಲ್ಲಸಲ್ಲದ ಆರೋಪ ಮಾಡುತ್ತಿರುವ ಕಾಂಗ್ರೆಸ್ ಉಪದೇಶ ಬಿಜೆಪಿಗೆ ಬೇಕಿಲ್ಲ. ರಾಷ್ಟ್ರಧ್ವಜದ ಬಗ್ಗೆ ನಮಗೆ ಕಾಂಗ್ರೆಸ್ ಪಾಠ ಮಾಡುವುದು ಬೇಡ ಎಂದ ಅವರು, ಶಿವಮೊಗ್ಗದ ಹರ್ಷ ಹತ್ಯೆಗೆ ಕಾಂಗ್ರೆಸ್ಸಿಗರ ಹೇಳಿಕೆ, ನಡವಳಿಕೆಯೇ ಕಾರಣವಾಗಿದೆ. ಹರ್ಷ ಹತ್ಯೆಯ ಹೊಣೆಯನ್ನು ಕಾಂಗ್ರೆಸ್ಸೇ ಹೊರಬೇಕು ಎಂದು ಅವರು ಹೇಳಿದರು. ವಿರೋಧಿ ಉದ್ದೇಶ ಸಲುವಾಗಿ ವಿರೋಧ ಮಾಡುವಂತದನ್ನು ಅವರು ಹೇಳಿದರು. ಪ್ರತ್ಯಕ್ಷ ಸದನದಲ್ಲಿ ನಡೆದ ಕಲಾಪಗಳನ್ನ ಅಥವಾ ಕಲಾಪಕ್ಕೆ ವಿರೋಧಿಸಿದಂತಹ ಒಂದು ವಿಷಯವನ್ನ ಶಾಸಕರು ಬಿಜೆಪಿ ಮಂಡಲಾಧ್ಯಕ್ಷ ಸುಬ್ರಾಯ ದೇವಡಿಗ ಸ್ವಾಗತಿಸಿದರು. ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಗೋವಿಂದ್ ನಾಯ್ಕ್, ಭಟ್ಕಳದ ಉಸ್ತುವಾರಿ ಪ್ರಶಾಂತ್ ನಾಯ್ಕ್, ಹೊನ್ನಾವರ ಮಂಡಲ ಅಧ್ಯಕ್ಷ ರಾಜೇಶ್ ಭಂಡಾರಿ, ಜಿಲ್ಲಾ ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾ ಅಧ್ಯಕ್ಷ ರವಿ ನಾಯ್ಕ್ ಜಾಲಿ, ಭಟ್ಕಳ ಬಿಜೆಪಿ ಮಂಡಲದ ನಿಕಟಪೂರ್ವ ಅಧ್ಯಕ್ಷರಾದ ರಾಜೇಶ್ ನಾಯ್ಕ್ ಹಾಗೂ ಖಾದಿ ಗ್ರಾಮೋದ್ಯೋಗ ಮಂಡಳಿಯ ಸದಸ್ಯ ಮುಕುಂದ್ ನಾಯ್ಕ್ ಉಪಸ್ಥಿತರಿದ್ದರು. ಭಟ್ಕಳ ರಂಜನ್ ಇಂಡಿಯನ್ ಏಜೆನ್ಸಿ ವತಿಯಿಂದ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಪ್ರತಿ ವರ್ಷದಂತೆಯೇ ಈ ವರ್ಷವೂ ಕೂಡ ಸತತ 12ನೇ ವರ್ಷದ ಪಾದಯಾತ್ರೆಯು ಮಂಗಳವಾರದಂದು ಸಹಸ್ರಾರು ಭಕ್ತರನ್ನೊಳಗೊಂಡಂತೆ ನಡೆಯಿತು. ನಸುಕಿನ ಜಾವ 4 ಗಂಟೆಗೆ
ಭಟ್ಕಳ ಪಟ್ಟಣದ ಚೋಳೇಶ್ವರ ದೇವಸ್ಥಾನದಿಂದ ದೇವರ ದರ್ಶನ ಪಡೆದ ಪಾದಯಾತ್ರೆ ಕೈಗೊಳ್ಳುವ ಭಕ್ತರು ಅಲ್ಲಿಂದ ಮಾರಿಗುಡಿ ದೇವಸ್ಥಾನ, ಪೇಟೆ ಮುಖ್ಯ ರಸ್ತೆ, ಹಳೆ ಬಸ್ ನಿಲ್ದಾಣ, ಹೆದ್ದಾರಿ ಮಾರ್ಗವಾಗಿ ಬಸ್ತಿಯ ಮೂಲಕ ಮುರುಡೇಶ್ವರ ದೇವಸ್ಥಾನಕ್ಕೆ ತಲುಪಿದರು. ದೇವರ ದರ್ಶನಕ್ಕೂ ಪೂರ್ವದಲ್ಲಿ ಸಮುದ್ರ ಸ್ನಾನ ಕೈಗೊಂಡ ಭಕ್ತರು ಮುಂಜಾನೆ ನಸುಕಿನಲ್ಲಿ ಅತ್ಯಂತ ಶ್ರದ್ಧಾಭಕ್ತಿಯಿಂದ ದೇವರ ದರ್ಶನ ಪಡೆದುಕೊಂಡರು. ಪಾದಯಾತ್ರೆಯಲ್ಲಿ ಪಾಲ್ಗೊಂಡ ಸಾವಿರಾರು ಭಕ್ತಾದಿಗಳು ಬರೀ ಕಾಲಿನಲ್ಲಿ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದು ಶಿವನಾಮ ಸ್ಮರಣೆಗಳು, ಶಿವ ಸ್ತುತಿಯೊಂದಿಗೆ ಜಯಘೋಷ ಕೂಗುತ್ತಾ ಪುರುಷರು ಪಂಚೆ, ಶಾಲು ಹಾಗೂ ಮಹಿಳೆಯರು ವಿಶೇಷ ಸೀರೆಯನ್ನು ಧರಿಸಿ ಯಾತ್ರೆಯಲ್ಲಿ ಸಾಗಿ ಬಂದಿದ್ದು ವಿಶೇಷವಾಗಿತ್ತು. ಹಾಗೂ ಪುಟಾಣಿ ಮಕ್ಕಳು ಕಂಡುಬಂದಿರುವುದು ವಿಶೇಷವೆನಿಸಿತು. ರಂಜನ್ ಇಂಡಿಯನ್ ಏಜೆನ್ಸಿ ಮಾಲಕರಾದ ಶಿವಾನಿ ಶಾಂತಾರಾಮ್ ಭಟ್ಕಳ್ ಇವರ ನೇತೃತ್ವದಲ್ಲಿ ಪಾದಯಾತ್ರೆ ಆರಂಭಗೊಂಡಿದ್ದು, ಯಾತ್ರೆಯಲ್ಲಿ ಪಾಲ್ಗೊಂಡ ಯಾತ್ರಿಗಳಿಗೆ ಪಾದಯಾತ್ರೆಯ ಬಳಿಕ ಲಘು ಉಪಹಾರ ಮತ್ತು ವಾಹನ ವ್ಯವಸ್ಥೆ ಮಾಡಲಾಗಿತ್ತು. ಸರಿಸುಮಾರು 15ರಿಂದ 18 ಕಿಲೋಮೀಟರ್ ತನಕ ಭಟ್ಕಳದಿಂದ ಮುರುಡೇಶ್ವರ ತನಕ ಪಾದಯಾತ್ರೆಯು ಪ್ರತಿ ವರ್ಷ ನಡೆಯುತ್ತಿರುವುದು ವಿಶೇಷವೇ ಸರಿ. ತಾಲೂಕಿನ ವಿವಿಧ ಗ್ರಾಮೀಣ ಹಾಗೂ ನಗರ ಭಾಗದ ಸಾರ್ವಜನಿಕರು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಪ್ರತಿ 4 ಕಿಲೋಮೀಟರ್ಗೆ ಕುಡಿಯುವ ನೀರು, ಹಣ್ಣು ಹಂಪಲು, ಡ್ರೈ ಫ್ರೂಟ್ಸ್ಗಳನ್ನು ಯಾತ್ರಿಗಳಿಗೆ ವಿತರಿಸಲಾಯಿತು. ದಾರಿಯುದ್ದಕ್ಕೂ 2 ಪೊಲೀಸ್ ವಾಹನ ಹಾಗೂ 1 ಆಂಬ್ಯುಲೆನ್ಸ್ ಸೇವೆಯನ್ನು ಯಾತ್ರಿಗಳಿಗಾಗಿ ತುರ್ತು ವ್ಯವಸ್ಥೆಗೆ ನಿಯೋಜಿಸಲಾಗಿತ್ತು. ವಿಶೇಷವೇನೆಂದರೆ ಪ್ರತಿ ವರ್ಷಕ್ಕಿಂತ ಈ ವರ್ಷದ ಪಾದಯಾತ್ರೆಗೆ ಬರುವ ಭಕ್ತರ ಸಂಖ್ಯೆ ಏರಿಕೆಯಾಗುತ್ತಿದ್ದು, ಈ ಬಾರಿ ಸರಿಸುಮಾರು 3,500ರಿಂದ 4,000ಕ್ಕೂ ಅಧಿಕ ಭಕ್ತರು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದು ಯಶಸ್ವಿಯಾಗಿ ಮುಕ್ತಾಯಗೊಂಡಿತು. ಈ ಸಂದರ್ಭದಲ್ಲಿ ಸಿಪಿಐ ದಿವಾಕರ್ ನೇತೃತ್ವದ ಪಿಎಸ್ಐ ಕುಡುಗುಂಟಿ, ಮುರುಡೇಶ್ವರ ಹಾಗೂ ಸಿಬ್ಬಂದಿಗಳು ಯಾತ್ರೆಯುದ್ದಕ್ಕೂ ಸೂಕ್ತ ಭದ್ರತೆ ಒದಗಿಸಿದ್ದರು. ಸಿಪಿಐ ದಿವಾಕರ್ ಹಾಗೂ ಪಿಎಸ್ಐ ಕುಡುಗುಂಟಿ ಸೇರಿದಂತೆ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಕೂಡ ಭಟ್ಕಳದಿಂದ ಮುರುಡೇಶ್ವರ ತನಕ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಇದೇ ವೇಳೆ ಪಾದಯಾತ್ರೆಯಲ್ಲಿ ಪಾಲ್ಗೊಂಡ ಯಾತ್ರಿಗಳಿಗೆ ಪುನಃ ಮರಳಿ ಭಟ್ಕಳಕ್ಕೆ ಬರಲು ಬಸ್ ವ್ಯವಸ್ಥೆ ಮಾಡಲಾಗಿತ್ತು. ಹಾಗೂ ಇದಕ್ಕೂ ಪೂರ್ವದಲ್ಲಿ ಆಸರಕೇರಿಯ ಕ್ರಿಯಾಶೀಲ ಗೆಳೆಯರ ಬಳಗದಿಂದ ಯಾತ್ರಿಗಳಿಗೆ ಶಿರಾಳಿಯಲ್ಲಿ ತಂಪು ಪಾನೀಯಗಳನ್ನು ವಿತರಿಸಿದರು. ನಂತರ ಮಾತನಾಡಿದ ರಂಜನ್ ಇಂಡಿಯನ್ ಏಜೆನ್ಸಿ ಮಾಲಕಿ ಶಿವಾನಿ ಶಾಂತಾರಾಮ್, ಸತತ 12 ವರ್ಷದಿಂದ ಪಾದಯಾತ್ರೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದ್ದೇವೆ. ಎಲ್ಲರ ಸಹಕಾರದಿಂದ 12ನೇ ವರ್ಷ ಪೂರೈಸಿದ ನಾವು ದೈವ ನಂಬಿಕೆಯ ಜೊತೆಗೆ ಹಬ್ಬದ ಸಂಭ್ರಮವನ್ನು ಎಲ್ಲರೂ ಸೇರಿ ಆಚರಿಸಬೇಕೆಂಬುದು ನಮ್ಮದಾಗಿದೆ. ಕಾರ್ಯಕ್ರಮ ಆಯೋಜನೆಗೆ ಸಹಕರಿಸಿದ ಎಲ್ಲಾ ಯಾತ್ರಿಗಳಿಗೂ, ಪೊಲೀಸ್ ಇಲಾಖೆಗೂ, ಆರೋಗ್ಯ ಇಲಾಖೆಗೂ ಧನ್ಯವಾದ ತಿಳಿಸಿದರು. ಗೋಕರ್ಣದ ಆತ್ಮಲಿಂಗದ ಭಾಗವೆಂದೇ ಪ್ರತೀತಿ ಇರುವ ಧಾರೇಶ್ವರದಲ್ಲಿ ಧಾರಾನಾಥ ದೇವರ ದರ್ಶನ ಪಡೆದ ಸಹಸ್ರಾರು ಭಕ್ತಾದಿಗಳು ಅಭಿಷೇಕಗೈದು ದೇವರ ಕೃಪೆಗೆ ಪಾತ್ರರಾದರು. ಸುಮಾರು 15ರಿಂದ 20 ಸಾವಿರ ಭಕ್ತಾದಿಗಳು ವಿವಿಧ ಕಡೆಗಳಿಂದ ಆಗಮಿಸಿ ಧಾರಾನಾಥನಿಗೆ ಜಲ ಹಾಗೂ ಪಂಚಾಮೃತ ಅಭಿಷೇಕಗೈದರು. ರಾಷ್ಟ್ರೀಯ ಹೆದ್ದಾರಿಯವರೆಗಿನ ಸರತಿ ಸಾಲಿನಲ್ಲಿ ದೇವಸ್ಥಾನದವರೆಗೆ ಭಕ್ತಾದಿಗಳು ಆಗಮಿಸಿ ಶ್ರೀದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಕೃತಾರ್ಥರಾದರು. ಘಟ್ಟದ ಮೇಲಿನ ತಾಲೂಕುಗಳು, ಉತ್ತರ ಕರ್ನಾಟಕ ಹಾಗೂ ಕರಾವಳಿ ಭಾಗದಿಂದ ಭಕ್ತರು ಅಪಾರ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ಕ್ಷೇತ್ರ ಧಾರೇಶ್ವರದ ಧಾರಾನಾಥನಿಗೆ ಪೂಜೆ ಸಲ್ಲಿಸಿದ್ದು ವಿಶೇಷವಾಗಿತ್ತು. ಮಂದಿರದ ಆಡಳಿತ ಸಮಿತಿ ಭಕ್ತರಿಗಾಗಿ ಉತ್ತಮ ವ್ಯವಸ್ಥೆ ಮಾಡಿದ್ದರು. ದೇವಸ್ಥಾನದ ಹೊರಾಂಗಣದಲ್ಲಿ ಜಾತ್ರೆ ಪೇಟೆ ಕಂಗೊಳಿಸುತ್ತಿತ್ತು. ವಿವಿಧ ಸಿಹಿ ತಿನಿಸುಗಳು, ಗಡ್ಡೆ ಗೆಣಸುಗಳು, ತಂಪು ಪಾನೀಯಗಳು ಸೇರಿದಂತೆ ವಿವಿಧ ವಸ್ತುಗಳು ಜನರನ್ನು ಕೈಬೀಸಿ ಕರೆಯುತ್ತಿದ್ದವು. ದೇವಸ್ಥಾನದ ಮೊಕ್ತೇಸರ ಲಕ್ಷ್ಮಣ್ ಪ್ರಭು ಮಾತನಾಡಿ, ಪ್ರತಿ ವರ್ಷ 15ರಿಂದ 20 ಸಾವಿರ ಭಕ್ತರು ಶಿವರಾತ್ರಿ ದಿನದಂದು ಆಗಮಿಸುತ್ತಾರೆ. ಬರುವ ಭಕ್ತಾದಿಗಳಿಗೆ ದೇವಾಲಯದ ವತಿಯಿಂದ ಸೂಕ್ತ ವ್ಯವಸ್ಥೆ ಕಲ್ಪಿಸಲಾಗಿದೆ. ಪೂಜೆ ಸಲ್ಲಿಸಿದ ನಂತರ ಪಾನಕದ ವ್ಯವಸ್ಥೆ ಮಾಡಲಾಗಿದೆ. ಪ್ರತಿ ವರ್ಷವೂ ಈ ಭಾಗದ 60ರಿಂದ 70 ಯುವಕರು ಸೇವೆಯಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಎಂದರು. ನಾನು ಲಕ್ಷ್ಮಣ್ ಪ್ರಭು ಹೇಳಿ, ಇಲ್ಲಿ ಧಾರೇಶ್ವರ ದೇವಸ್ಥಾನ ಮುಕ್ತೇಶ್ವರ. ಇಲ್ಲಿ ನಾವು ಪ್ರತಿ ವರ್ಷ ಶಿವರಾತ್ರಿಗೆ ನಮ್ಮ ದೇವಸ್ಥಾನದಲ್ಲಿ ಸಾಧಾರಣ 15ರಿಂದ 20 ಸಾವಿರ ಜನ ಭಕ್ತಾದಿಗಳು ಬರ್ತಾರೆ. ಅವರಿಗೆ ನಾವು ಇಲ್ಲಿ ಒಳಗೆ ಅಭಿಷೇಕ, ನೀರಿನ ವ್ಯವಸ್ಥೆ, ಆಮೇಲೆ ಹೊರಗೆ ನಾವು ಅವರಿಗೆ ನೆರಳಿನ ವ್ಯವಸ್ಥೆ ಮತ್ತು ಪೂಜೆ ಮಾಡಿ ಬಂದ ಮೇಲೆ ಅವರಿಗೆ ಪಾನಕದ ವ್ಯವಸ್ಥೆ ಎಲ್ಲ ಇದು ಮಾಡ್ತೇವೆ. ಒಳಗೆ ಅವರು ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ ಇದು ಮತ್ತು ಮಾಡಿ ಅವರು ಸೇವೆಯನ್ನು ಮುಗಿಸ್ಕೊಳ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಎಲ್ಲ ವ್ಯವಸ್ಥೆ ಮಾಡಿದ್ದೇವೆ. ಅವರಿಗೆ ನೆರಳಿನ ವ್ಯವಸ್ಥೆ ಮಾಡಿದ್ದೇವೆ, ನೀರಿನ ವ್ಯವಸ್ಥೆ ಮಾಡಿದ್ದೇವೆ. ಅಭಿಷೇಕಕ್ಕೆ ಯಾವುದೇ ತೊಂದರೆ ಆಗದಂತೆ ನಾವು ಭಕ್ತಾದಿಗಳಿಗೆ ವ್ಯವಸ್ಥೆ ಮಾಡಿದ್ದೇವೆ. ಈ ಪ್ರತಿ ವರ್ಷವೂ ಇದೇ ಪ್ರಕಾರ ನಾವು ಮಾಡ್ತಾ ಇದ್ದೇವೆ.
ಎಲ್ಲರೂ ನಮ್ಮ ಊರಿನವ್ರದ್ದು ಪೂರ ಜನ ಸಹ ಬರೀ ಕಮಿಟಿ ಮಾತ್ರ ಅಲ್ಲ, ಇಡೀ ಊರು ಜನ ನಮ್ಮ ಸಹಕಾರ ಕೊಡ್ತಾರೆ ಈ ಕಾರ್ಯಕ್ರಮಕ್ಕೆ. ಒಂದು 60ರಿಂದ 70 ಮಂದಿ ಇಲ್ಲಿ ಕುಕ್ಕಟ ಪಗಾರ ಇಲ್ಲದೆ ದುಡಿತಾ ಇದ್ದಾರೆ, ಒಂದು ಬೆಳಿಗ್ಗಿನಿಂದ ರಾತ್ರಿ 10 ಗಂಟೆವರೆಗೆ. ಅವ್ರಿಗೆ ನಾವು ಕೊಡೋದು ಇನ್ನು ದೇವ್ರ ಪ್ರಸಾದ ಮಾತ್ರ, ದೇವರೇ ಕೊಡಬೇಕು ಹೊರತು ಅವ್ರಿಗೆ ನಾವು ಏನೂ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರದ್ದು ಋಣ ನಾವು ತೀರ್ಸಲಿಕ್ಕೂ ಆಗೋದಿಲ್ಲ. ಆ ನಮೂನಿ ಕೆಲಸ ಮಾಡ್ತಾರೆ ಇಲ್ಲಿ. ಆದರೆ ಜನರಿಗೆ ಮಾತ್ರ ಯಾವುದೇ ರೀತಿ ತೊಂದರೆ ಆಗಿದ್ದಂತೆ ಅವ್ರು ನೋಡ್ಕೊಳ್ತಾರೆ. ಎಷ್ಟು ಜನ ಕಾರ್ಯಕರ್ತರು, ಒಂದು 60-70 ಮಂದಿ ಇದ್ದಾರೆ ಈಗ ಕಾರ್ಯಕರ್ತರೇ ಈ ಊರಿನವರು. ಅಷ್ಟು ಒಕ್ಕಟ್ಟಿನಿಂದ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಜಾತ್ರೆ ಆಗಲಿ, ಶಿವರಾತ್ರಿ ಆಗಲಿ, ಯಾವುದೇ ಆಗಲಿ ಒಕ್ಕಟ್ಟಿನಿಂದ ಇಲ್ಲಿ ಜಾತಿ ಭೇದ ಇಲ್ಲ. ಇಲ್ಲಿ ನಮ್ಮಲ್ಲಿ ಅವು ಬ್ರಾಹ್ಮಣ, ಇನ್ನೊಂದು ನಾಯಕ, ಇಂಥದ್ದು ಭೇದ ಇಲ್ಲ. ಎಲ್ಲ ನಾವು ಅಷ್ಟು ಜನರು ಎಲ್ಲ ಜಾತಿಯವರು ಕೂಡ್ಕೊಂಡು ಈ ದೇವಸ್ಥಾನ ಭಗವಂತನ ಸೇವೆ ಮಾಡ್ತೇವೆ ಪ್ರತಿಯೊಂದು. ಈ ವೇಳೆ ದೇವಗಿರಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಎಸ್ಟಿ ನಾಯ್ಕ್, ಸದಸ್ಯ ಕುಮಾರ್ ಭಟ್, ಪ್ರಮುಖರಾದ ನಾಗೇಶ್ ನಾಯ್ಕ್, ನಾಗಪ್ಪ ಹರಿಕಂತ್ರ, ಸಚಿನ್ ನಾಯ್ಕ್, ಸುಬ್ಬು ಭಟ್ಟ ಇದ್ದರು. ಯಾಣದ ಶ್ರೀ ಭೈರವೇಶ್ವರ ಭಕ್ತರು ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಮಹಾಶಿವರಾತ್ರಿಯನ್ನು ಭಕ್ತಿಪೂರ್ಣವಾಗಿ ಆಚರಿಸಿದರು. ದಟ್ಟ ಅರಣ್ಯ ಪರಿಸರದ ನಡುವಿನ ಪ್ರಯಾಸಕರ ಪ್ರಯಾಣದ ತಾಣ ಯಾಣದಲ್ಲಿ ಬೃಹತ್ ಶಿಲಾಶಿಖರ ಹಾಗೂ ಗುಹಾಂತರ್ಗತ ಭೈರವೇಶ್ವರ ದರ್ಶನಕ್ಕಾಗಿ ಭಕ್ತಾದಿಗಳ ದಂಡು ಬೆಳಗ್ಗೆಯಿಂದಲೇ ಸಾಲುಗಟ್ಟಿತ್ತು. ಕುಮಟಾಪಟ್ಟಣದ ಕುಂಬೇಶ್ವರ, ಕಲ್ಲಬ್ಬೆಯ ನಂದಿಕೇಶ್ವರ, ಕೋನಹಳ್ಳಿ ಕೋನೇಶ್ವರ, ಅಂತರವಳ್ಳಿಯ ಸದಾಶಿವ, ಕತಗಾಲದ ಮಹೇಶ್ವರ ಮತ್ತಿತರ ನೂರಾರು ಶಿವಮಂದಿರಗಳಲ್ಲಿ ಶಿವರಾತ್ರಿ ಪ್ರಯುಕ್ತ ವಿಶೇಷ ಅಭಿಷೇಕ, ಪೂಜೆ ಹಾಗೂ ಜಾಗರಣೆ ನಡೆಯಿತು. ಶಿವರಾತ್ರಿಯ ಪ್ರಯುಕ್ತ ಸಾಂಸ್ಕೃತಿಕ ಕಾರ್ಯಕ್ರಮ, ಉಪನ್ಯಾಸ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ರೋಪ್ವೇ ಹೇಳುವಂಥ ಒಂದು ಯೋಜನೆ ಬಂದಿತ್ತು. ಏನೋ ಅನಿವಾರ್ಯ ಕಾರಣದಿಂದ ಅಮೌಂಟ್ ಸ್ವಲ್ಪ ಬಂದ್ರಿಂದ ಅದನ್ನು ಅಲ್ಲಿಗೆ ನಿಲ್ಲಿಸಲಾಗಿದೆ. ಇನ್ನು ಮುಂದೆ ಅವರ ಸಹಕಾರ ಯಾವತ್ತೂ ಇದೆ. ಇಲ್ಲಿ ಶಾಸಕರ ಒಂದು ಅನುದಾನದಲ್ಲಿ ಕೆಲವೊಂದು ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಇಲ್ಲಿ ಈಗ ಮಳೆಗಾಲದಲ್ಲಿ ಗುಡ್ಡ ಕುಸಿತ 40 ಗುಡ್ಡ ಕುಸಿತಕ್ಕೆ 40 ಲಕ್ಷ ಕೊಟ್ಟಿದ್ದಾರೆ. ಹಾಗೆ ಕೆಲವೊಂದು ಅಭಿವೃದ್ಧಿ ಇನ್ನೂ ಆಗಬೇಕಾಗಿದೆ. ಮತ್ತು ನಮ್ಮ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಗಜಾನನ್ ಪೈ ಅವರ ಒಂದು ಪ್ರಯತ್ನವೂ ಇದಕ್ಕೆ ಬಹಳಷ್ಟಿದೆ ಯಾಣ ಒಂದು ಕ್ಷೇತ್ರಕ್ಕೆ. ಹಾಗೆ ಇನ್ನೂ ಶಾಸಕರು ಮತ್ತು ಜಡ್ಪಿ ಮೆಂಬರ್ ಆಗಿರ್ತಕ್ಕಂಥ ಗಜಪೈ ಅವರ ಪ್ರಯತ್ನ ಯಾವತ್ತೂ ಇಲ್ಲಿ ಇರ್ತದೆ ಅಂತ ಹಾರೈಸ್ತೇವೆ. ಯಾಣದ ಕ್ಷೇತ್ರಕ್ಕೆ ಅನಾದಿ ಕಾಲದಿಂದ ಬಹಳಷ್ಟು ಸಾವಿರಾರು ಜನ ಇಲ್ಲಿ ಬರ್ತಾರೆ ಹೋಗ್ತಾರೆ. ಆದರೆ ಇಲ್ಲಿ ಸೌಕರ್ಯದಿಂದ ಸ್ವಲ್ಪ ವಂಚಿತ ಆಗಿದೆ. ಈಗಾಗಲೇ ಸಾಕಷ್ಟು ಅಭಿವೃದ್ಧಿ ಮಾಡುವಂಥ ಹೆಜ್ಜೆ ಹಾಕ್ತಾ ಇದ್ದಾರೆ ಈಗಿನ ಸರ್ಕಾರ. ಇನ್ನು ನಮ್ಮ MLA ಅವರು ಇಲ್ಲಿ ಜಿಲ್ಲಾ ಪಂಚಾಯತ್ ಮೆಂಬರು ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ಆದರೆ ಕೆಳಗಡೆ ಮತ್ತು ಮೇಲ್ಗಡೆ ಕುಮಟದಿಂದ ಬರುವಂಥ ಎರಡು ರೂಟಿಗೂ ಕೂಡ ತುಂಬ ಟ್ರಾಫಿಕ್ ಆಗ್ತಾ ಭಾರಿ ಪ್ರಾಬ್ಲಮ್ ಆಗ್ತಾ ಉಂಟು. ಅದನ್ನು ಈಗ ಸರಿಪಡಿಸೋದ್ರ ಬಗ್ಗೆ ಅರಣ್ಯ ಇಲಾಖೆ, ಗ್ರಾಮ ಅರಣ್ಯ ಸಮಿತಿಯವರು, ಉಳಿದಂಥ ಎಲ್ಲ ಸಂಘ ಸಂಸ್ಥೆಯವರು ಕೂಡ ಅದಕ್ಕೆ ಕೈ ಜೋಡಿಸಿ ಬರುವಂಥ ಯಾತ್ರಿಕರಿಗೆ ಒಂದು ಸಹಕಾರ ಮಾಡಿಕೊಡ್ಬೇಕಾಗಿದೆ. ಇಲ್ಲಾಂದರೆ ಭಾರಿ ಸಮಸ್ಯೆ ಪರದಾಟ ಆಗ್ತಾ ಉಂಟು. 1ರಿಂದ 2 ಕಿಲೋಮೀಟ್ರ್ ಈಗಾಗಲೇ ಸಾಮಾನ್ಯ 11-11:30 ಗಂಟೆ ಒಳಗಡೆನೇ 1-1.5 ಕಿಲೋಮೀಟ್ರ್ ಅಷ್ಟು ಟ್ರಾಫಿಕ್ ಆಗ್ತಾ ಉಂಟು. ಗಾಡಿಗಳು ತಿನ್ನಿಸ್ಲಿಕ್ಕೆ ಆಗೋದಿಲ್ಲ, ಜನರಿಗೆ ತುಂಬ ತೊಂದರೆ ಆಗ್ತಾ ಉಂಟು. ಹಾಗಾಗಿ ಇದಕ್ಕೆ ಆದಷ್ಟು ಇಲ್ಲಿಯ ಒಂದು ಜನಪ್ರತಿನಿಧಿಗಳು ಇಲ್ಲಿ ಯಾವುದೇ ಸಂಸ್ಥೆಯಲ್ಲಿ ಸಹಕಾರ ಕೊಟ್ಟು ಇದೊಂದು ಸಮಸ್ಯೆ ಬಗೆಹರಿಸಬೇಕು ಅಂತ ಕೇಳ್ಕೊಳ್ತೇವೆ. ಯಾಣ ಕ್ಷೇತ್ರ ಅತ್ಯಂತ ಪುರಾತನವಾದಂಥ ಕ್ಷೇತ್ರ. ಪ್ರತಿ ವರ್ಷ ಮಹಾಶಿವರಾತ್ರಿ ದಿನ ಮಾತ್ರ ಭೈರವೇಶ್ವರನ ದರ್ಶನಕ್ಕೆ ಈ ಗವಿ ಒಳಭಾಗ ಬಿಡ್ತಾರೆ. ಹಾಗಾಗಿ ಈ ವರ್ಷ ಅಂದರೆ ಪ್ರತಿ ವರ್ಷ ಈ ದಿನದಲ್ಲಿ ಮಾತ್ರ ಹೆಚ್ಚಿನ ಭಕ್ತರು ಇಲ್ಲಿ ಸೇರ್ತಾರೆ ಹಾಗೂ ದೇವರ ದರ್ಶನ ಪಡೆದು ಇಲ್ಲಿಂದ ಗೋಕರ್ಣಕ್ಕೆ ಹೋಗುವಂಥ ಒಂದು ಪ್ರತೀತಿ ಇದೆ. ಈಗಾಗಲೇ ಬೆಳಗಿಂದ ಸುಮಾರು ಒಂದು 4-5 ಸಾವಿರ ಜನ ದೇವರ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಇದ್ದಂಥ ಸಿಬ್ಬಂದಿ ವರ್ಗಗಳು, ಊರಿನ ನಾಗರಿಕರು ಎಲ್ಲ ಕೂಡ ಅವರಿಗೆ ಬೇಕಾದಂಥ ಸುವ್ಯವಸ್ಥೆಯನ್ನು ಕೈಲಾದ ಮಟ್ಟಿಗೆ ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಪಂಚಾಯತ್ನಿಂದ ಮೆಂಬರ್ಗಳು ಕೂಡ ತುಂಬ ಸಹಕಾರ ಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ಈ ಕಾರ್ಯಕ್ರಮ ಇಲ್ಲಿ ನೆರವೇರ್ತಾ ಇದೆ. ಮೋಹಿನಿ ಮತ್ತು ಭೈರವೇಶ್ವರ ಶಿಖರದಲ್ಲಿ ಆತ್ಮಲಿಂಗದ ರೂಪದಲ್ಲಿ ನೆಲೆಸಿರುವ ಭೈರವೇಶ್ವರ ದೇವನಿಗೆ ಭಕ್ತರು ಅಭಿಷೇಕಗೈದು ಬಿಲ್ವ ಪತ್ರೆ ಅರ್ಪಿಸಿದರು. ಭೈರವೇಶ್ವರನ ದರ್ಶನ ಪಡೆದ ಭಕ್ತರು ಶಿಖರಗಳ ತಪ್ಪಲಿನಲ್ಲಿ ವಿಶ್ರಾಂತಿ ಪಡೆದು ಪ್ರಸಾದ ಸ್ವೀಕರಿಸಿದರು. ಶಿವರಾತ್ರಿ ನಿಮಿತ್ತ ಉಪವಾಸ ಕೈಗೊಂಡ ಬಹುತೇಕ ಭಕ್ತರು ಪ್ರಕೃತಿಯ ಮಡಿಲಿನಲ್ಲಿ ಕೆಲ ಗಂಟೆಗಳ ಕಾಲ ಕಳೆದು
ಖುಷಿ ಪಡುವ ಜೊತೆಗೆ ಶಿವ ಧ್ಯಾನ ಮಾಡುತ್ತಿರುವುದು ಕಂಡುಬಂತು. ಪಟ್ಟಣದ ಶ್ರೀ ಕುಂಬೇಶ್ವರ ದೇವಸ್ಥಾನದಲ್ಲೂ ಭಕ್ತರು ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದರು. ಭಕ್ತಿಯಿಂದ ಸೇವೆಗೈದರು. ಸಹಸ್ರ ಕುಂಭಾಭಿಷೇಕವನ್ನು ಶಿವನಿಗೆ ಮಾಡಲಾಯಿತು. ಭಕ್ತರು ಬಿಲ್ವಪತ್ರೆ ಅರ್ಪಿಸಿ ವಿಶೇಷ ಪೂಜೆಗೈಯುವ ಜೊತೆಗೆ ಇಷ್ಟಾರ್ಥ ಸಿದ್ಧಿಸುವಂತೆ ಪ್ರಾರ್ಥಿಸಿದರು. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಭಟ್ಕಳ ತಾಲೂಕಾಸ್ಪತ್ರೆಯ ಶ್ರೀ ನಾಗಯಕ್ಷೆ ಹಾಲ್ನಲ್ಲಿ ಶಾಸಕ ಸುನಿಲ್ ನಾಯ್ಕ್ ಅವರು ದೀಪ ಬೆಳಗಿಸುವುದರೊಂದಿಗೆ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಪಲ್ಸ್ ಪೋಲಿಯೋ ಒಂದು ರಾಷ್ಟ್ರೀಯ ಕಾರ್ಯಕ್ರಮವಾಗಿದ್ದು ಪ್ರತಿಯೊಂದು ಮಗುವಿಗೂ ಪಲ್ಸ್ ಹನಿ ಹಾಕುವುದು ಅಗತ್ಯವಾಗಿದೆ ಎಂದರು. ನಿರ್ಮೂಲನೆ ಮಾಡಬೇಕು ಪೋಲಿಯೋತನವನ್ನ ಮತ್ತು ಎಲ್ಲರೂ ಸಮನಾಗಿ ಬಾಳ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ವಿಶೇಷವಾಗಿ ಈ ಪೋಲಿಯೋ ಅಂತಕ್ಕಂಥದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಪ್ರತಿ ಗ್ರಾಮಗಳಿಗೆ ಹೋಗಿ ಅನೌನ್ಸ್ಮೆಂಟ್ ಮಾಡಿ ಅಲ್ಲಿರ್ತಕ್ಕಂಥ ಎಲ್ಲರಿಗೂ ಸರಿಯಾದ ಸಮಯಕ್ಕೆ ಈ ಪೋಲಿಯೋ ಡ್ರಾಪ್ಸ್ ಅನ್ನ ತಗೊಳ್ಬೇಕು ಅಂತಕ್ಕಂಥದನ್ನ ಮನೆ ಮನೆಗೆ ಹೋಗಿ ಇವತ್ತು ವಿತರಿಸತಕ್ಕಂಥದ್ದು. ಅದೇ ರೀತಿ ಪ್ರತಿ ಕಾರ್ಯಕ್ರಮ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಿ ಜನರಿಗೆ ಜಾಗೃತಿಗೊಳಿಸ್ತಕ್ಕಂಥದ್ದು ಇದು ವಿಶೇಷತೆ. ಯಾಕಂದ್ರೆ ಪೋಲಿಯೋದಿಂದ ಯಾವ ರೀತಿ ಪೋಲಿಯೋದಿಂದ ಜನರು ತಮ್ಮ ಅಂಗವಿಕಲತೆಯನ್ನ ಕಾಣ್ತಾ ಇದ್ರು ಅಂತ ತಮ್ಗೆಲ್ಲರೂ ಗೊತ್ತಿದೆ. ಈಗ ನಾವು ಅದನ್ನು ನೋಡ್ಲಿಕ್ಕೆ ಕಾಣ್ಲಿಕ್ಕಿಲ್ಲ. ಪೋಲಿಯೋ ಅಂತಕ್ಕಂಥದ್ದು ಕೇವಲ ಬಹಳ ಕಡಿಮೆ ನಿರ್ಮೂಲನೆ ಆಗಿದೆ. ಅದಕ್ಕೆ ತಾವೆಲ್ಲರೂ ಹೆಚ್ಚಿನ ಒತ್ತು ಇದಕ್ಕೆ ಕೊಡಬೇಕು, ಜಾಗೃತರಾಗಬೇಕು. ಎಲ್ಲರೂ ಮನೆ ಮನೆಗೆ ತಿಳಿಸುವಂತ ಕೆಲಸ ನಮಗೆ ಗೊತ್ತಿದ್ದ ಹಾಗೆ ಇವತ್ತು ಸೋಷಿಯಲ್ ಮೀಡಿಯಾ ಬಹಳಷ್ಟು ಕೆಲಸ ಮಾಡ್ತಾ ಇದೆ. ಇದರಲ್ಲೂ ಇವತ್ತು ನಾವು ಜನರಿಗೆ ತಲುಪುವಂತ ಕೆಲಸ ಆಗ್ಬೇಕು ಅಂತಕ್ಕಂಥ ವಿನಂತಿಯನ್ನ ಮಾಡ್ತಾರೆ ಮಾಧ್ಯಮದ ಮುಖಾಂತರ. ಯಾಕಂದ್ರೆ ಹೆಚ್ಚಿನ ಮಾಧ್ಯಮದವರು ಇವತ್ತು ಬಂದಿದ್ದಾರೆ. ಇವತ್ತು ಕೋವಿಡ್ ಅಂತಕ್ಕಂಥ ಕಾಯ್ದೆಯಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಇವತ್ತು ಸಮಸ್ಯೆಗಳನ್ನ ಎದುರಿಸುವಂತ ತಮ್ಮೆಲ್ಲರೂ ಗೊತ್ತಿದೆ. ಇವತ್ತು ಪೋಲಿಯೋ ಅಂತಕ್ಕಂಥದನ್ನ ಔಷಧಿ ಕಂಡುಹಿಡಿಯಕ್ಕೆ ಎಷ್ಟು ವರ್ಷಗಳು ಕಳೆದ್ರು ಅಂತಕ್ಕಂಥದ್ದು ತಮಗೆ ಗೊತ್ತಿದೆ. ಆದ್ರೆ ಇವತ್ತು ಕೊರೋನಾ ಅಂತಕ್ಕಂಥದಕ್ಕೆ ಇವತ್ತು 1.5 ವರ್ಷದಲ್ಲಿ ಔಷಧಿಯನ್ನ ಕಂಡು ಇವತ್ತು ಜನರಿಗೆ ವ್ಯಾಕ್ಸಿನ್ ಕೊಡುವಂಥದ್ದು. ಇವತ್ತು ಫಸ್ಟ್ ಸೆಕೆಂಡ್ ಆಗೀಗ ಬೂಸ್ಟರ್ ಡೋಸ್ ಕೊಡುವಂತ ಕೆಲಸನೂ ಕಳೆದ ತಿಂಗಳು ಇದೇ ಜಾಗದಲ್ಲಿ ನಾವೆಲ್ಲರೂ ಸೇರ್ ಮಾಡಿದ್ವಿ. ಅದೇ ರೀತಿ ಬೂಸ್ಟರ್ ಡೋಸ್ ಸಹ ತಾವೆಲ್ಲರೂ ತಗೊಳ್ಬೇಕು. ಎಲ್ಲರೂ ಈ ಬೂಸ್ಟರ್ ಡೋಸ್ ಅನ್ನ ಸದ್ಬಳಕೆಯನ್ನ ಮಾಡ್ಕೊಳ್ಬೇಕು. ಈ ಏನು ಕೊರೋನಾ ಕೋವಿಡ್-19 ಅಂತಕ್ಕಂಥದನ್ನ ಒಮಿಕ್ರಾನ್ ಅಂತಕ್ಕಂಥದನ್ನ ದೂರ ಇಡಬೇಕು ಅಂತಕ್ಕಂಥ ವಿನಂತಿಯನ್ನ ಮಾಧ್ಯಮ ಮುಖಾಂತರ ಮಾಡ್ತಾ ಇವತ್ತು ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ನಾನು ಶುಭಾಶಯಗಳನ್ನು ಕೊಡ್ತೇನೆ. ಮತ್ತು ಈ ಮುಂದಿನ ದಿವಸದಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಈ ಭಾಗದಲ್ಲಿ ಆಗ್ತಾ ಇರಬೇಕು. ಯಾಕಂದ್ರೆ ಸವಿತಾ ಕಾಮತ್ ಅವರು ಅತ್ಯಂತ ವಿಶೇಷವಾಗಿ ಹಾಸ್ಪಿಟಲ್ ಹೋಗಿದಾಗ ತಮ್ಮ ಅನುಭವ ಆಗ್ತದೆ. ಇದು ಸರ್ಕಾರಿ ಹಾಸ್ಪಿಟಲ್ ಅಲ್ಲ, ಇದೊಂದು ಖಾಸಗಿ ಹಾಸ್ಪಿಟಲ್ ಅಂತಕ್ಕಂಥ ಅನುಭವ ನಮ್ಗೆ ಇಲ್ಲ ಆಗ್ತದೆ. ನೋಡಿದ್ರೆ ಗೊತ್ತಾಗ್ತದೆ. ಪ್ರತಿ ದಿವಸ ಈ ಹಾಸ್ಪಿಟಲ್ಗೆ ಏನ್ ಮಾಡಬೇಕು, ಈ ಹಾಸ್ಪಿಟಲ್ಗೆ ಯಾವ ರೀತಿಯಾಗಿರ್ತಕ್ಕಂಥ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥದ್ದೇ ಚಿಂತನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಮಾತನಾಡಿದ ಸಹಾಯಕ ಆಯುಕ್ತೆ ಮಮತಾ ದೇವಿ ಜಿಎಸ್, ನಮ್ಮ ದೇಶವನ್ನು 2014ರಲ್ಲಿಯ WHO ಪೋಲಿಯೋ ಮುಕ್ತ ಎಂದು ಘೋಷಿಸಿದ್ದಾರೆ. ಇಂದು ದೇಶದಾದ್ಯಂತ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನಡೆಯುತ್ತಿದ್ದು 5 ವರ್ಷದೊಳಗಿನ ಮಕ್ಕಳಿಗೆ ಅವರು ವಾಸಿಸುವಲ್ಲಿಯೇ ಹತ್ತಿರದಲ್ಲಿ ಇರುವ ಪಲ್ಸ್ ಪೋಲಿಯೋ ಬೂತ್ನಲ್ಲಿ ಹೋಗಿ ಪೋಲಿಯೋ ಹನಿ ಹಾಕಿಸಿಕೊಳ್ಳಲು ವ್ಯವಸ್ಥೆ ಮಾಡಲಾಗಿದೆ. ಪಾಲಕರು ತಮ್ಮ ಮಕ್ಕಳಿಗೆ ತಪ್ಪದೆ ಪಲ್ಸ್ ಪೋಲಿಯೋ ಹನಿಯನ್ನು ಹಾಕಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಸಾಕಷ್ಟು ಚಿಲ್ಡ್ರನ್ ಏಜ್ಡ್ ಬಿಲೋ 5 ಅವರು ನಮ್ಮ ಯಾರ್ಯಾರು ಇರ್ತಾರೆ ಅವರಿಗೆಲ್ಲರಿಗೂ ಕೂಡ ಪಲ್ಸ್ ಪೋಲಿಯೋವನ್ನು ಹಾಕುವಂತ ಒಂದು ವ್ಯಾಕ್ಸಿನೇಷನ್ ಕಾರ್ಯಕ್ರಮ ಇದಾಗಿರುತ್ತೆ. ಈಗಾಗಲೇ ಎಲ್ಲ BBMPಯಲ್ಲೂ ಕೂಡ ಅಥವಾ ನಮ್ಮ ಎಲ್ಲ ಇದರಲ್ಲೂ ಕೂಡ ವ್ಯವಸ್ಥಿತವಾಗಿ ಸರ್ಕಾರದಿಂದ ನೋಡಲ್ ಆಫೀಸರ್ಸ್ ಅಥವಾ ಸೆಕ್ಟರ್ ಆಫೀಸರ್ಸ್ ಯಾರು ಅಂತ ಕೂಡ ಇದೆ. ಹೀಗಾಗಿ ಇದರಲ್ಲಿ ಒಂದು ಟೆಕ್ನಾಲಜಿ ಅಂಶ ಕೂಡ ವಹಿಸಿರ್ತಾರೆ. ಏನಂದ್ರೆ ನಿಮ್ಮ ನಿಯರೆಸ್ಟ್ ಎಲ್ಲಿ ಪೋಲಿಯೋ ಹಾಕ್ತಾ ಇರ್ತಾರೆ, ಪೋಲಿಯೋ ಬೂತ್ ಅಂತ ಘೋಷಿಸಿರ್ತಾರೆ, ಅದಕ್ಕೆ ಒಂದು ನಂಬರ್ ಕೂಡ ಇದೆ 1533 ಅಂತ ಭಾವಿಸ್ತೀನಿ. ಅದು ನನಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ. 1533ಗೆ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮ್ಮ ಹತ್ತಿರದಲ್ಲಿ ಯಾವ್ದು ಪಲ್ಸ್ ಪೋಲಿಯೋ ಬೂತ್ ಇರುತ್ತೆ ಅಂತ ಹೇಳಿ ಕೂಡ ಮಾಹಿತಿ ಇದೆ ಸರ್ಕಾರದ ವತಿಯಿಂದ. ಇದು ರಾಷ್ಟ್ರೀಯ ಆರೋಗ್ಯ ಮಿಷನ್ ವತಿಯಲ್ಲಿ ಪಾರ್ಟ್ ಆದಂತ ಪಲ್ಸ್ ಪೋಲಿಯೋ ಮಿಷನ್ ಆಗಿದೆ. ಸೊ ಎಲ್ಲರೂ ಇದರಲ್ಲಿ ಭಾಗವಹಿಸಿ, ಯಾಕಂದ್ರೆ ಪೋಲಿಯೋ ಇಂದ ಸಾಕಷ್ಟು ಅಂಗವೈಕಲ್ಯತೆ ಆಗಿರ್ಬೋದು, ನರ ದೌರ್ಬಲ್ಯ ಆಗಿರ್ಬೋದು, ಸಾಕಷ್ಟು ಪ್ಯಾರಾಲಿಸಿಸ್ ಕೂಡ ಸಾಕಷ್ಟು ಜನಕ್ಕೆ ಬಂದಿರುವಂತದ್ದು. ಸೊ ನಾವು ಈ ಇಮ್ಯುನೈಸೇಷನ್ ಕ್ಯಾಟಗರಿಯಲ್ಲಿ 4 ಡೋಸಸ್ ಕೊಡ್ತಾರೆ.
ಇದನ್ನ ಎಲ್ಲರೂ ಭಾಗಿಯಾಗೋಣ, ಈ ಕಾರ್ಯಕ್ರಮನ ಯಶಸ್ವಿ ಮಾಡೋಣ. ಹಾಗೂ ಎಲ್ಲ ಪೋಷಕರಿಗೂ ಮಕ್ಕಳಿಗೆ ಏನು ನೀವು ಮಿನಿಮಮ್ ಇಮ್ಯುನೈಸೇಷನ್ ಕೊಡ್ತಾರೆ, ಯಾವುದೇ ಒಂದು ಇದರಲ್ಲಿ ಪಾರ್ಟ್ ಆಫ್ ಇಟ್ ಇಸ್ ಪಲ್ಸ್ ಪೋಲಿಯೋದು. ಎರಡೆರಡು ಮಕ್ಕಳಿಗೆ 2 ಡ್ರಾಪ್ಸ್ ಪಲ್ಸ್ ಪೋಲಿಯೋ ಹಾಕೋದ್ರಿಂದ ಅವರಿಗೆ ಮುಂದೆ ಬರುವಂತ ಯಾವುದೇ ಒಂದು ಅಂಗವೈಕಲ್ಯ ಅಥವಾ ಈ ಪೋಲಿಯೋ ಅಂತ ಒಂದು ವೈರಸ್ ನಿಂದ ಏನೇನು ಆಗ್ಬೋದು ಅವೆಲ್ಲವನ್ನು ನಿರ್ಮೂಲನೆ ಮಾಡೋಣ ಅಂತ ಹೇಳಿ ಈ ಕಾರ್ಯಕ್ರಮದ ಅಂಗವಾಗಿ ಇವತ್ತು ಎಲ್ಲರೂ ಏನು ಹಾಜರಿದ್ದೀವಿ, ಇದನ್ನ ಇನ್ನಷ್ಟು ಯಶಸ್ವಿಯಾಗಿ ಮಾಡೋಣ ಎಲ್ಲ ಕಡೆ. ಮತ್ತೆ ನಮ್ಮ ಆಶಾ ಕಟ್ಟಕಡೆ ವ್ಯಕ್ತಿಗೂ ಕೂಡ ತಲುಪಿಸುವಂತ ನಮ್ಮ ಇವರಾಗಿರ್ಬೋದು, ಯಾರ್ಯಾರು ಡೋಸಸ್ ಅಡ್ಮಿನಿಸ್ಟರ್ ಮಾಡ್ತಾರೆ, ಎಲ್ರೂ ಕೂಡ ನಿಮ್ಮ ಶ್ರಮ ಇದರಲ್ಲಿ ಇರುತ್ತೆ. ಸೊ ಎಲ್ರಿಗೂ ನಮ್ಮ ಒಂದು ಸಪೋರ್ಟ್ ಇರುತ್ತೆ. ಏನೇ ಒಂದು ಕಾರ್ಯಕ್ರಮದ ಇದರಲ್ಲಿ ಯಾವ ರೀತಿಯಾದಂತ ಇದು ಬೇಕಂದ್ರು ಮತ್ತೆ ಇದರದೆಲ್ಲರಿಗೂ ಒಂದು ನಮ್ಮ ಟೀಮ್ ಲೀಡರ್ DH ಅವರಾಗಿರ್ತಾರೆ. ಕೋಆಪರೇಷನ್ ನಾವು ಏನು ಒಂದೇ ಜನ ಮುಂದಿಡ್ಲಿಕ್ಕೆ ಆಗುದಿಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್. ಇನ್ನು ನಮ್ಮ ಸಹಾಯಕ ಕಮಿಷನರ್ ಆದ ಮುಕ್ತಾದೇವಿ ಮೇಡಮ್ ಹತ್ರ 2 ಮಾತಾಡಲಿಕ್ಕೆ ಕೇಳ್ಕೊಳ್ತೀವಿ. ಪ್ರಭಾರ ತಹಶೀಲ್ದಾರ್ ಅಶೋಕ್ ಭಟ್ ಅವರು ಮಾತನಾಡಿ, ಭಟ್ಕಳದ ತಹಶೀಲ್ದಾರ್ ಆಗಿ ಪ್ರಭಾರ ವಹಿಸಿಕೊಂಡ ನಂತರ ಪ್ರಥಮವಾಗಿ ಒಂದು ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಅತ್ಯಂತ ಸಂತಸವಾಗುತ್ತಿದೆ. ನಾವು ಹಿಂದೆ ಅನೇಕ ಮಕ್ಕಳು ಪೋಲಿಯೋ ಪೀಡಿತರಾಗಿ ಶಾಲೆಗೆ ಬರುವುದನ್ನು ನೋಡಿದ್ದೆವು. ಅಂದು ಕೇವಲ ಆ ಮಕ್ಕಳು ಮಾತ್ರವಲ್ಲ, ಅವರೊಂದಿಗೆ ಓದುತ್ತಿದ್ದ ನಮಗೂ ಕೂಡ ಅವರ ಕಷ್ಟ ನೋಡಿ ಸಂಕಟವಾಗುತ್ತಿತ್ತು. ಆದರೆ ಇಂದು ಪೋಲಿಯೋ ಮುಕ್ತ ಭಾರತದತ್ತ ಹೆಜ್ಜೆ ಹಾಕುತ್ತಿರುವುದು ಸಂತಸದ ಸಂಗತಿಯಾಗಿದೆ. ಈ ಕಾರ್ಯಕ್ರಮದಲ್ಲಿ ಸರ್ಕಾರದೊಂದಿಗೆ ಸಾರ್ವಜನಿಕ ಸಂಘ ಸಂಸ್ಥೆಗಳ ಸಹಭಾಗಿತ್ವ ಶ್ಲಾಘನೀಯ ಎಂದರು. ಕಾರ್ಯಕ್ರಮದಲ್ಲಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪ್ರಭಾಕರ್ ಚಿಕ್ಕನಮನೆ, ರೋಟರಿ ಕ್ಲಬ್ ಅಧ್ಯಕ್ಷ ರಾಘವೇಂದ್ರ ನಾಯ್ಕ್ ಉಪಸ್ಥಿತರಿದ್ದರು. ತಾಲೂಕಾ ವೈದ್ಯಾಧಿಕಾರಿ ಡಾಕ್ಟರ್ ಸವಿತಾ ಕಾಮತ್ ಸ್ವಾಗತಿಸಿದರು. ನಂತರ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹನಿಯನ್ನು ಹಾಕುವುದರ ಮೂಲಕ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಶಾಸಕ ಸುನೀಲ್ ನಾಯ್ಕರಿಂದ ಸಂಜೀವಿನಿ ಮಾಸಿಕ ಸಂತೆ ಉದ್ಘಾಟನೆ. ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಯೋಜನೆಯು ಕರ್ನಾಟಕದಲ್ಲಿ ಸಂಜೀವಿನಿ ಎಂಬ ಹೆಸರಿನಲ್ಲಿ ಅನುಷ್ಠಾನ ಮಾಡಲಾಗುತ್ತಿದ್ದು, ಗ್ರಾಮೀಣ ಬಡ ಮಹಿಳೆಯರನ್ನು ಸ್ವಸಹಾಯ ಸಂಘಗಳ ಮೂಲಕ ಸಂಘಟಿಸಿ ಹಣಕಾಸಿನ ನೆರವನ್ನು ನೀಡಿ ತನ್ಮೂಲಕ ಮಹಿಳೆಯರಿಗೆ ಆದಾಯ ತರುವ ಚಟುವಟಿಕೆಗಳನ್ನು ಕೈಗೊಳ್ಳುವಂತೆ ಪ್ರೋತ್ಸಾಹಿಸಿ ಮಹಿಳಾ ಸಬಲೀಕರಣ ಸಾಧಿಸುವುದು ಯೋಜನೆಯ ಉದ್ದೇಶ ಎಂದು ಶಾಸಕ ಸುನೀಲ್ ನಾಯ್ಕ್ ಹೇಳಿದರು. ಅವರು ಸ್ವಸಹಾಯ ಸಂಘಗಳ ಮಹಿಳೆಯರು ಉತ್ಪಾದಿಸುವ ಉತ್ಪನ್ನಗಳಿಗೆ ಮಾರುಕಟ್ಟೆ ಸೌಲಭ್ಯ ಕಲ್ಪಿಸುವ ಉದ್ದೇಶದಿಂದ ತಾಲೂಕಾ ಪಂಚಾಯತ್ ಭಟ್ಕಳ ಹಾಗೂ ಸಂಜೀವಿನಿ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟಗಳ ಸಹಯೋಗದೊಂದಿಗೆ ಸಂಜೀವಿನಿ ಮಾಸಿಕ ಸಂತೆಯನ್ನು ಇಲ್ಲಿನ ವಾರದ ಸಂತೆ ಮಾರುಕಟ್ಟೆಯಲ್ಲಿ ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ ಇಲಾಖೆ ಇನ್ನು ಹಲವಾರು ಇಲಾಖೆ ಭಟ್ಕಳ ತಾಲೂಕ್ ಪಂಚಾಯತ್ ಇವರ ಸಹಯೋಗದಲ್ಲಿ ಸಂಜೀವಿನಿ ಮಾಸಿಕ ಸಂತೆ ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಈ ಸಂಘದ ಮೂಲಕ ಅವರಿಗೆ ಪ್ರೋತ್ಸಾಹ ಮಾಡಿ ಇವತ್ತು ಅನೇಕ ಸಂಘಗಳು ಸುಮಾರು 900ಕ್ಕೂ ಹೆಚ್ಚು ಸಂಘಗಳ ಮೂಲಕ ಇವತ್ತು ಎಲ್ಲ ಅವರೇನು ತಯಾರು ಮಾಡಿರ್ತಕ್ಕಂಥ ಏನು ವಸ್ತುಗಳ ಮೂಲಕ ಇವತ್ತು ಪ್ರದರ್ಶನ ಕಾರ್ಯಕ್ರಮ ಇವತ್ತು ಅವರಿಗೂ ಉತ್ತೇಜನ ಕೊಡಬೇಕು, ಅವರಿಗೂ ಇದಕ್ಕೆ ಮಾರ್ಕೆಟ್ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಪ್ರಥಮವಾಗಿ ಒಂದು ವಿಶೇಷವಾಗಿ ಇವತ್ತು ಭಟ್ಕಳದಲ್ಲಿ ಕಾರ್ಯಕ್ರಮ ಉದ್ಘಾಟನೆ ಆಗಿದೆ. ಅದರ ಉದ್ದೇಶ ಮನೆಯಲ್ಲಿ ಏನು ಮಹಿಳೆಯರಾಗಿರ್ಬೋದು, ಮನೆಯಲ್ಲಿರ್ತಕ್ಕಂಥವ್ರು ಇವತ್ತು ತಾವು ದುಡಿಬೇಕು ಅಂತಕ್ಕಂಥ ಚಿಂತನೆಯಲ್ಲಿ ತಾವು ಈ ಒಂದು ಬಿಸ್ನೆಸ್ ಅನ್ನ ಮಾಡಬೇಕು, ತಾವು ಒಂದು ಆರ್ಥಿಕತೆಯಿಂದ ಮುಂದೆ ಬರಬೇಕು, ಕೇವಲ ಗಂಡಸರಿಗಷ್ಟೇ ಸೀಮಿತವಾಗಿರ್ತಕ್ಕಂಥದ್ದಲ್ಲ ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಸಂಘಗಳ ಮೂಲಕ ವಿಶೇಷವಾಗಿ ಈ ಭಾಗದ ಗ್ರಾಮೀಣ ಭಾಗದಲ್ಲಿ ಈ ಕರಕುಶಲ ವಸ್ತುಗಳನ್ನಾಗಿರ್ಬೋದು, ತರಕಾರಿಗಳನ್ನಾಗಿರ್ಬೋದು, ಇವತ್ತು ಮನೇಲಿ ಮಾಡ್ತಕ್ಕಂಥ ವಿಶೇಷತೆಯನ್ನು ತೆಂಗಿನೆಣ್ಣೆ ಆಗಿರ್ಬೋದು, ಇವತ್ತು ನಂಗೆ ಖುಷಿ ಕೊಟ್ಟಿರ್ತಕ್ಕಂಥದ್ದು ಇವತ್ತು ತೆಂಗಿನೆಣ್ಣೆನೂ ಸಹ ಇವರೆಲ್ಲ ಸೇರಿ ಇವತ್ತು ಮಾಡಿರ್ತಕ್ಕಂಥದ್ದು. ಇವರಿಗೆ ನಾನು ಈಗಾಗಲೇ ಅಧಿಕಾರಿಗಳು ಮಾತಾಡಿದ್ದೇನೆ, ಮುಂದೊಂದು ದಿವಸದಲ್ಲಿ ಇವ್ರಿಗೆ ಹೆಚ್ಚಿನ ಅವಕಾಶ ಕೊಡಬೇಕು. ಇವತ್ತು ಕೇವಲ ಮುರುಡೇಶ್ವರದಲ್ಲಿ ಇವತ್ತು ತಾಲೂಕ್ ಪಂಚಾಯತ್ ಸಂಕೀರ್ಣದಲ್ಲಿ ಇವತ್ತು ಇವ್ರಿಗೆ ಅವಕಾಶವನ್ನ ಕೊಟ್ಟಿರ್ತಕ್ಕಂಥದ್ದು. ಪ್ರತಿ ಗ್ರಾಮ ಪಂಚಾಯತ್ ಮಟ್ಟದಲ್ಲೂ ಇವ್ರಿಗೂ ಅವಕಾಶವನ್ನ ಕಲ್ಪಿಸಬೇಕು. ಪ್ರತಿ ಭಟ್ಕಳದಲ್ಲಿ ಏನು ವಿಶೇಷವಾಗಿ 15 ದಿವಸಕ್ಕೆ ಕೇವಲ ಕಾರ್ಯಕ್ರಮ ಮೂಲಕ ಅಲ್ಲ, 15 ದಿವಸಕ್ಕೊಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಿ ಇವನ್ನೆಲ್ಲ ಇಡೀ ನಮ್ಮ ತಾಲೂಕಿಗೆ ಪರಿಚಯ ಮಾಡುವಂತ ಕೆಲಸ ನಮ್ದು. ಇವತ್ತು ಅದಕ್ಕೆ ಪರಿಚಯ ಮಾಡುವಂತ ಕೆಲಸಕ್ಕೆ ಇವತ್ತು ನಾವು ಮುಂದಿನ ದಿವಸದಲ್ಲಿ ಒಬ್ಬ ಶಾಸಕನಾಗಿ ಇದು ಖಂಡಿತ ಮಾಡ್ತೇನೆ ಅಂತಕ್ಕಂಥ ಭರವಸೆ ನಿಮ್ಮ ವಾಹಿನಿ ಮುಖಾಂತರ ಕೊಡ್ತೇನೆ. ಮತ್ತು ಸಂಘಗಳಿಗೆ, ಎಲ್ಲಾ ಸಂಘ ಮಹಿಳೆಯರಿಗೆ ಶಾಸಕನಾಗಿ ನನ್ನಿಂದಲಿರ್ತಕ್ಕಂಥ ಸಹಕಾರ ಖಂಡಿತ ಅವರು ಕೊಡ್ತೇನೆ ಅಂತಕ್ಕಂಥ ಭರವಸೆ ವಾಹಿನಿ ಮುಖಾಂತರ ನಾನು ಕೊಡ್ಲಿಕ್ಕೆ ಬಯಸ್ತೇನೆ. ಮತ್ತು ಮುಂದೊಂದು ದಿವಸ ಇದು ಅತ್ಯಂತ ಯಶಸ್ವಿ ಕಾರ್ಯಕ್ರಮ ಆಗ್ತದೆ ಅಂತಕ್ಕಂಥ ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು
ಸಹಾಯಕ ಆಯುಕ್ತೆ ಮಮತಾ ದೇವಿ ಜಿಎಸ್ ವಹಿಸಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪ್ರಭಾಕರ್ ಚಿಕ್ಕನಮನೆಯವರು, ಭಟ್ಕಳ ತಾಲೂಕಿನಲ್ಲಿ ಒಟ್ಟು 1025 ಸ್ವಸಹಾಯ ಸಂಘಗಳು ಈ ಯೋಜನೆಯಡಿ ನೋಂದಾವಣಿಯಾಗಿದ್ದು ಒಟ್ಟು 12,500 ಸದಸ್ಯರುಗಳಿರುತ್ತಾರೆ. ಈ ಯೋಜನೆಯಡಿ ಸಹಾಯ ಸಂಘಗಳ ಸದಸ್ಯರು ಪ್ರತಿ ಗ್ರಾಮ ಪಂಚಾಯತ್ ಹಂತದಲ್ಲಿ ಪಾರ್ಥ ಒಕ್ಕೂಟ, ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟಗಳನ್ನು ರಚನೆ ಮಾಡಿಕೊಂಡು ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮಹಿಳಾ ಒಕ್ಕೂಟಗಳಿಂದ ನೀಡಲ್ಪಡುವ ಸಮುದಾಯ ನಿಧಿ ಸಾಲ ಪಡೆದು ಗ್ರಾಮೋದ್ಯೋಗಗಳಾದ ಸಿಹಿ ತಿಂಡಿ ತಯಾರಿಕೆ, ಲಾವಂಚದಿಂದ ತಯಾರಿಸುವ ಕರಕುಶಲ ವಸ್ತುಗಳು, ಭತ್ತದ ತೋರಣ, ಅಲಂಕಾರಿಕ ಹೂಮಾಲೆ ತಯಾರಿಕೆ, ಹೋಳಿಗೆ ತಯಾರಿಕೆ, ಟೈಲರಿಂಗ್, ಚಿಪ್ಪು ತಯಾರಿಕೆ, ಹೈನುಗಾರಿಕೆ, ಬ್ಯೂಟಿ ಪಾರ್ಲರ್, ಬಳೆ ಅಂಗಡಿ, ಬಟ್ಟೆ ವ್ಯಾಪಾರ, ಜೆರಾಕ್ಸ್ ಸೆಂಟರ್, ಮೇಣದ ಬತ್ತಿ ತಯಾರಿಕೆ, ಸಾಂಬಾರ್ ಪೌಡರ್, ತರಕಾರಿ ಬೆಳೆದು ವ್ಯಾಪಾರ ಮಾಡುವುದು ಇತ್ಯಾದಿ ಚಟುವಟಿಕೆಗಳನ್ನು ಕೈಗೊಂಡು ಸ್ವಾವಲಂಬಿಗಳಾಗಿ ಜೀವನ ನಡೆಸುತ್ತಿದ್ದಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪ್ರಭಾರ ತಹಶೀಲ್ದಾರ್ ಅಶೋಕ್ ಭಟ್, ಎನ್ಆರ್ಎಲ್ಎಂ ತಾಲೂಕಾ ಸಂಯೋಜನಾಧಿಕಾರಿಗಳಾದ ಗೋಪಾಲ್ ನಾಯ್ಕ್, ವೆಂಕಟೇಶ್ ದೇವಡಿಗ, ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕ ನಾಗರಾಜ್ ಕಲ್ಮನೆ, ಸಂಜೀವಿನಿ ಒಕ್ಕೂಟಗಳ ಅಧ್ಯಕ್ಷರುಗಳು, ಸದಸ್ಯರುಗಳು ಮುಂತಾದವರು ಉಪಸ್ಥಿತರಿದ್ದರು. ನಾಯ್ಕ್ ಅಂತ ನಾನು ಮುಟ್ಟಳ್ಳಿ ಗ್ರಾಮ ಪಂಚಾಯತಿಯಿಂದ ಸ್ವಸಹಾಯ ಸಂಘವನ್ನು ಮಾಡಿದ್ದೆ, ರಚನೆ ಮಾಡಿದ್ದು. ಅದರಲ್ಲಿ ನಾನು ಒಂದು 30,000 ಸಾಲ ತಗೊಂಡು ನನಗೆ ಬೇಕಾದ ಐಟಮನ್ನು ನಾನೇ ಮನೇಲಿ ಖುದ್ದಾಗಿ ಮಾಡುವಂಥ ಪ್ರಾಡಕ್ಟ್ ಇದು. ಬಟ್ಟೆ ಸ್ಟಿಚಿಂಗು, ಬಟ್ಟೆ ಸಲ ಕೆಲವೊಂದು ಹೊರಗಿನ ತಂದು ಇಟ್ಟಿದ್ದೆ, ಡಾಲ್ ಮಾಡಿದ್ದು, ವೂಲನ್ಗಳನ್ನೇ ಇದು ಇದೆಲ್ಲ ಮಾಡ್ತೇನೆ. ನನ್ನ ಸ್ವಂತವಾಗಿ ನಾನು ಮಾಡಿದ್ದೇನೆ ಇದೆಲ್ಲ. ಆದಷ್ಟು ನಾನು ಸ್ವಂತ ಮನೆಯಲ್ಲೇ ಮಾಡ್ತಾಯಿದ್ದೆ. ಈಗ ಇವತ್ತೊಂದು ಈ ಕಾರ್ಯಕ್ರಮ ಉಂಟು ಅಂತ ಹೇಳಿದ್ದಕ್ಕಾಗಿ ಸಂಘದ ವತಿಯಿಂದ ಬಂದು ಸಾಧಾರಣ ಒಂದು 20-25 ವರ್ಷದಿಂದಲೂ ನಾನಿದ್ದು ನನ್ನ ಮನೆಯಲ್ಲೇ ನಾನು ಪ್ರಾಡಕ್ಟ್ ಮಾಡ್ತಾ ಇದ್ದೇನೆ. ಎಲ್ಲಿ ಕೊಡ್ತಾ ಇದ್ದೀರಾ ನೀವು? ನಾನು ಮನೆಯಲ್ಲೇ ಸೇಲ್ ಮಾಡೋದು, ಬಂದ್ರಷ್ಟೇ ಕೊಡೋದು. ಆರ್ತಿ ದೇವದಾಸ್ ಆಚಾರ್ಯ, ಶ್ರೀ ಶಕ್ತಿಮಾ ಸ್ವಸಹಾಯ ಸಂಘದಿಂದ ಮಾತಾಡ್ತಾ ಇದ್ದೀನಿ. ನಾನು ಶ್ರೀ ಶಿವಾನಿ ಸಂಜೀವಿನಿ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟಕ್ಕೆ ಸೇರ್ಪಡೆಯಾಗಿದ್ದೇನೆ. ಅದರಿಂದ ನಮಗೆ ಸಾಲ ಸೌಲಭ್ಯಗಳು ಸಿಕ್ಕಿವೆ. ಹಾಗಾಗಿ ನಾವು ಸ್ವ ಉದ್ಯೋಗವನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಈಗಾಗಲೇ ಒಳ್ಳೆ ಮಾರ್ಕೆಟಿಂಗ್ ಇದೆ. ಈಗ ನಮ್ಮ ಸಂತೆ ಮಾರ್ಕೆಟ್ ಅಂತ ಮಾಡಿಕೊಟ್ಟಿದ್ದಾರೆ. ಮುಂದಿನ ದಿನದಲ್ಲಿ ಇದು ಇನ್ನೂ ಒಳ್ಳೆ ರೀತಿಯಲ್ಲಿ ಆಗಲಿ ಅಂತ ಆಶಿಸ್ತೇನೆ. ಹಾಗೆ ಇದು ಬಾಗಿಲು ತೋರಣ ಅಷ್ಟೇ ಅಲ್ಲ, ಡೆಕೋರೇಷನಿಗೂ ಹೋಗ್ತಾ ಇದೆ. ನಾವು ಇದನ್ನು ಬೆಂಗಳೂರಿಗೆ ಕಳಿಸ್ತಾ ಇದ್ದೇವೆ. ಓನಾಗಿ ನಾವು ಮಾಡಿದ್ರು ವಾಸುದೇವಾಡಿ ಅಂತ ಒಬ್ಬರು ಕಸ್ಟಮರ್ ಇದ್ದಾರೆ, ಅವರಿಂದ ನಾವು ಇದನ್ನು ಸೇಲ್ ಮಾಡ್ತಾ ಇದ್ದೀವಿ. ಎಷ್ಟು ವರ್ಷದಿಂದ ಮಾಡ್ತಿದ್ರಿ ಮೇಡಮ್? ಸಾಧಾರಣ 10 ವರ್ಷದಿಂದ ಈ ಒಂದು ಉದ್ಯೋಗವನ್ನು ಮಾಡ್ತಾ ಇದ್ದೀವಿ. ನಿಮ್ಗೆ ಈ ಸರ್ಕಾರದಿಂದ ಲೋನ್ ತಗೊಂಡು ಯಾವ ರೀತಿ ಉಪಯೋಗ ಆಗ್ತಾ ಉಂಟು ನಿಮಗೆ? ಅದು ಯಾವ ರೀತಿ ಹೆಲ್ಪ್ ಆಗ್ತಿದೆ? ಅದಕ್ಕೆ ಸ್ವಲ್ಪ ಕಡಿಮೆ ಬಡ್ಡಿ ದರದಲ್ಲಿ ನಮಗೆ ಸಾಲ ಸೌಲಭ್ಯ ಸಿಗ್ತಾ ಇದೆ. ಹಾಗಾಗಿ ನಾವು ಸರ್ಕಾರದಿಂದ ತೆಗೆದುಕೊಂಡಾಗ ಕಡಿಮೆ ಬಡ್ಡಿ ದರದಲ್ಲಿ ಸಿಗ್ತದೆ. ಹಾಗಾಗಿ ನಮಗೊಂದು ಪ್ರಯೋಜನಕ್ಕೆ ಬರ್ತದೆ. ಅದು ನಾವು ಸ್ವ ಉದ್ಯೋಗ ಮಾಡಿದಾಗ ನಮ್ಮದೇ ಆದಂಥ ಉದ್ಯೋಗ ಇರ್ತದೆ. ಗಂಡಸರಿಗಿಂತ ನಾವು ಏನು ಕಡಿಮೆ ಇಲ್ಲ ಅನ್ನುವಂಥದ್ದು ತೋರಿಸಿದಾಗೂ ಆಗ್ತದೆ. ಕೊಂಕಣ ಖಾರ್ವಿ ಸಮಾಜ ಮಾವಿನ ಕುರುವೆ ಬಂದರ್ ಇವರ ವತಿಯಿಂದ ಶ್ರೀ ಭಾರತೀ ತೀರ್ಥ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿದ್ಯಾರ್ಥಿ ವೇತನ ವಿತರಣೆ, ಗಣ್ಯರಿಗೆ ಸನ್ಮಾನ ಹಾಗೂ ಶಿಕ್ಷಣ ಮತ್ತು ಸಂಸ್ಕಾರ ವಿಚಾರಗೋಷ್ಠಿಯನ್ನು ಅಖಿಲ ಭಾರತ ಕೊಂಕಣ ಖಾರ್ವಿ ಸಮಾಜದ ನಿಕಟಪೂರ್ವ ಅಧ್ಯಕ್ಷ ಕೆಬಿ ಖಾರ್ವಿ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ವಿಶ್ವದಾದ್ಯಂತ ಕೊಂಕಣ ಖಾರ್ವಿ ಸಮಾಜ ಇರುವುದು ಕೇವಲ 50,000 ಜನಸಂಖ್ಯೆಯಾಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜ ಜಾಗೃತವಾಗಿಲ್ಲವಾದಲ್ಲಿ ನಮ್ಮ ಸಮಾಜ ನಶಿಸಿ ಹೋಗುವ ಅಪಾಯ ಎದುರಾಗುವ ಸಂಭವ ಇದೆ ಎನ್ನುವ ಆತಂಕ ವ್ಯಕ್ತಪಡಿಸಿದರು. ಮುಂದಿನ ಪೀಳಿಗೆ ಉತ್ತಮ ಶಿಕ್ಷಣ, ಸಂಸ್ಕಾರ ಹೊಂದಿ ಕೊಂಕಣ ಖಾರ್ವಿ ಸಮಾಜದ ಹೆಸರು ಶಾಶ್ವತವಾಗಿರುವಂತೆ ನೋಡಿಕೊಳ್ಳಬೇಕಾಗಿದೆ ಎಂದ ಅವರು, ನಾವು ಕೆಟ್ಟವರಿಗೂ ಒಳ್ಳೆಯವರು, ಒಳ್ಳೆಯವರಿಗೂ ಒಳ್ಳೆಯವರು ಎನ್ನುವ ತತ್ವದಡಿಯಲ್ಲಿ ಬದುಕಿ ಬಾಳಬೇಕು ಎಂದು ಕರೆ ನೀಡಿದರು. आमगेले हांगा भायचोण वचून हांव हांगा भटकळत भायचोण शिकतलो म्हणून गेले जाल्यार आमी येवना, हांव वचना. अशें येया तुमी भायचोण दायचोण पुन्हा ते मुसलमान मोटारचन दुसऱ्या ಹೋಗ್ತೈತೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೊಂಕಣ ಖಾರ್ವಿ ಸಮಾಜದ ಅಧ್ಯಕ್ಷ ಸುಬ್ರಾಯ್ ಬಿಕ್ಕು ಖಾರ್ವಿ ವಹಿಸಿದ್ದರು. ಮುಖ್ಯ ಅತಿಥಿ ಡಾಕ್ಟರ್ ಬಾಲಚಂದ್ರ ಮೇಸ್ತಾ ಮಾತನಾಡಿ, ಶಿಕ್ಷಣಕ್ಕಿಂತಲೂ ಹೆಚ್ಚು ಮಹತ್ವ ಸಂಸ್ಕಾರಕ್ಕಿದೆ. ನಾವು ಸಂಸ್ಕಾರಯುತ ಶಿಕ್ಷಣವನ್ನು ಪಡೆದಾಗ ಮಾತ್ರ ಶಿಕ್ಷಣಕ್ಕೆ ಮಹತ್ವ ಬರುತ್ತದೆ ಎಂದರು. ಮುಂದಿನ ಉತ್ತಮ ಸಮಾಜ ನಿರ್ಮಾಣಕ್ಕಾಗಿ ಸಂಸ್ಕಾರಯುತ ಉತ್ತಮ ಶಿಕ್ಷಣದ ಅವಶ್ಯಕತೆ ಇದೆ ಎಂದರು. ಶಿಕ್ಷಣ ಮತ್ತು ಸಂಸ್ಕಾರ ವಿಷಯದ ಕುರಿತು ಮಾತನಾಡಿದ ನ್ಯೂ ಇಂಗ್ಲಿಷ್ ಪಿಯು ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ವೀರೇಂದ್ರ ಶಾನ್ಬಾಗ್ ಅವರು, ನಮ್ಮ ಶಿಕ್ಷಣವು ಕತ್ತಲೆಯಿಂದ ಬೆಳಕಿನೆಡೆಗೆ ಬರುವ ಒಂದು ಮಾರ್ಗವಾಗಿದ್ದು
ಇಲ್ಲಿ ಸಂಸ್ಕಾರಯುತವಾಗಿಯೇ ಬರಬೇಕಾಗಿದೆ. ಕೇವಲ ಶಿಕ್ಷಣ ಪಡೆದು ಪ್ರಮಾಣ ಪತ್ರ ಹೊಂದಿದ ವ್ಯಕ್ತಿಯನ್ನು ನಾವು ಶಿಕ್ಷಿತ ಎನ್ನಲಾಗದು. ಅವನಲ್ಲಿರುವ ಗುಣಲಕ್ಷಣಗಳನ್ನು ನೋಡಿ ಅವರ ಶಿಕ್ಷಣದ ಮಟ್ಟವನ್ನು ಅಳೆಯಬೇಕಾಗುತ್ತದೆ ಎಂದರು. ಇಂದು ಆಧುನಿಕ ಶಿಕ್ಷಣದ ಪದ್ಧತಿಯಲ್ಲಿ ದೇಶಾಭಿಮಾನ, ಮೌಲ್ಯ, ಸಂಸ್ಕಾರದ ಕೊರತೆಯನ್ನು ನಾವು ಕಾಣುತ್ತೇವೆ ಎಂದ ಅವರು, ನಮಗೆ ಮಾರ್ಕ್ಸ್ ಕಾರ್ಡ್ ಶಿಕ್ಷಣಕ್ಕಿಂತ ಜೀವನ ಕೌಶಲ್ಯದ ಶಿಕ್ಷಣದ ಅಗತ್ಯತೆ ಇದೆ ಎಂದರು. ಮುಂದಿನ ಸಮಾಜ ಸರಿಯಾಗಿ ಹೋಗಬೇಕಾದರೆ ನಾವು ನಮ್ಮ ಮಕ್ಕಳಿಗೆ ಸಂಸ್ಕಾರಯುತ ಶಿಕ್ಷಣ, ಮೌಲ್ಯಯುತ ಜೀವನ ಏನೆಂದು ಕಲಿಸಿಕೊಡಬೇಕಾಗುತ್ತದೆ. ಇದರಲ್ಲಿ ಪಾಲಕರ ಪಾತ್ರವೂ ಕೂಡ ಬಹು ಮುಖ್ಯವಾಗುತ್ತದೆ ಎಂದು ಹೇಳಿದರು. ಅಖಿಲ ಭಾರತ ಕೊಂಕಣ ಖಾರ್ವಿ ಸಮಾಜದ ಹಿರಿಯ ಉಪಾಧ್ಯಕ್ಷ ಸೂರ್ಯಕಾಂತ್ ಸಾರಂಗ್, ಕೊಂಕಣ ಖಾರ್ವಿ ಸಮಾಜದ ವತಿಯಿಂದ ಉನ್ನತ ರತ್ನ ಪ್ರಶಸ್ತಿ ಪುರಸ್ಕೃತ ಕೇಂದ್ರ ಸರ್ಕಾರದ ಸಾಲಿಸಿಟರ್ ಜನರಲ್ ವೆಂಕಟೇಶ್ ಖಾರ್ವಿ ಮಾತನಾಡಿದರು. ಸಮಾರಂಭದಲ್ಲಿ ಯುವ ಕ್ರೀಡಾಪಟು ಸೋಮಶೇಖರ್ ಖಾರ್ವಿ ಅವರಿಗೆ ಕ್ರೀಡಾ ರತ್ನ, ಆರೋಗ್ಯ ಇಲಾಖೆಯ ಶುಶ್ರೂಷಕಿ ಆಶಾ ಎನ್ ಖಾರ್ವಿ ಅವರಿಗೆ ಆರೋಗ್ಯ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಪುಟಾಣಿ ರೋಶನಿ ರಮೇಶ್ ಖಾರ್ವಿ ಭಗವದ್ಗೀತೆಯ 12ನೇ ಅಧ್ಯಾಯವನ್ನು ಹೇಳುವ ಮೂಲಕ ಎಲ್ಲರ ಗಮನ ಸೆಳೆದಳು. ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ಕೊಂಕಣ ಖಾರ್ವಿ ಸಮಾಜದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಣೆ ಮಾಡಲಾಯಿತು. ಉಷಾ ಖಾರ್ವಿ ಪ್ರಾರ್ಥಿಸಿದರು. ಹಿರಿಯರಾದ ವಸಂತ್ ಖಾರ್ವಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ರಮೇಶ್ ಖಾರ್ವಿ ನಿರ್ವಹಿಸಿದರು. ಮಂಜುನಾಥ್ ಖಾರ್ವಿ ವಂದಿಸಿದರು. ಈಗ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಭಾವನಾ ವಾರ್ತೆ ಮುಂದುವರಿಯುತ್ತದೆ. ಸದ್ಗುರು ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಭಟ್ಕಳ ತಾಲೂಕಿನ ಕರಿಕಲ್ ಸಮುದ್ರ ಕಿನಾರೆಯ ಧ್ಯಾನ ಕುಟೀರದಲ್ಲಿ ಪ್ರತಿಷ್ಠಾಪನಾ ವರ್ಧಂತ್ಯುತ್ಸವ. ಶ್ರೀ ರಾಮಕ್ಷೇತ್ರ ಮಹಾಸಂಸ್ಥಾನದ ಜಗದ್ಗುರು ಪೀಠದ ಪೀಠಾಧೀಶರಾದ ಸದ್ಗುರು ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಭಟ್ಕಳ ತಾಲೂಕಿನ ಕರಿಕಲ್ ಸಮುದ್ರ ಕಿನಾರೆಯ ಧ್ಯಾನ ಕುಟೀರದಲ್ಲಿ ಪ್ರತಿಷ್ಠಾಪನೆಗೊಂಡ ಶ್ರೀ ರಾಮದೇವರ ಪ್ರತಿಷ್ಠಾಪನಾ ವರ್ಧಂತ್ಯುತ್ಸವ ಸಮಾರಂಭವು ದಿನಾಂಕ 4/3/2022 ಶುಕ್ರವಾರ ನೆರವೇರಲಿದೆ. ಈ ಪುಣ್ಯತಮವಾದ ಕಾರ್ಯಕ್ರಮದ ಪ್ರಯುಕ್ತ ಅದೇ ದಿನ ಬೆಳಿಗ್ಗೆ 9 ಗಂಟೆಯಿಂದ ಶ್ರೀ ಕ್ಷೇತ್ರದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ರಾಮತಾರಕ ಮಹಾಯಜ್ಞ ವೇದಮೂರ್ತಿ ಶ್ರೀ ಲಕ್ಷ್ಮೀಪತಿ ಗೋಪಾಲಾಚಾರ್ಯ ಬೆಂಗಳೂರು ಇವರ ನೇತೃತ್ವದಲ್ಲಿ ನಡೆಯಲಿರುವುದು. ಭಕ್ತಾಭಿಮಾನಿ ಬಂಧುಗಳು ಸಕುಟುಂಬಿಕರಾಗಿ ಆಗಮಿಸಿ ಶ್ರೀರಾಮಚಂದ್ರ ದೇವರ ಕೃಪೆಗೆ ಪಾತ್ರರಾಗಿ ಪೂಜ್ಯ ಶ್ರೀಗಳಿಂದ ಮಂತ್ರಾಕ್ಷತೆ ಪಡೆದುಕೊಂಡು ಪುನೀತರಾಗಬೇಕಾಗಿ ವಿನಂತಿಸುವ ಆಡಳಿತ ಮಂಡಳಿಯ ಸದಸ್ಯರು ಗುರುದೇವ ಮಠ ಟ್ರಸ್ಟ್, ದೇವರಗುಡ್ಡೆ. ಎಂದು ಜಪಿಸುವೆ ರಾಮ 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 ಎಂದು ಜಪಿಸುವೆ. ಸದ್ಗುರು ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಭಟ್ಕಳ ತಾಲೂಕಿನ ಕರಿಕಲ್ ಸಮುದ್ರ ಕಿನಾರೆಯ ಧ್ಯಾನ ಕುಟೀರದಲ್ಲಿ ದಿನಾಂಕ 4/3/2022 ಶುಕ್ರವಾರ ನಡೆಯಲಿರುವ ಪ್ರತಿಷ್ಠಾಪನಾ ವರ್ಧಂತ್ಯುತ್ಸವ ಹಾಗೂ ಶ್ರೀ ಕ್ಷೇತ್ರದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ನಡೆಯಲಿರುವ ರಾಮತಾರಕ ಮಹಾಯಜ್ಞಕ್ಕೆ ಭಕ್ತಾಭಿಮಾನಿಗಳು ಸಕುಟುಂಬ ಸಮೇತ ಆಗಮಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾಗಿ ಪೂಜ್ಯ ಶ್ರೀಗಳಿಂದ ಮಂತ್ರಾಕ್ಷತೆ ಪಡೆದುಕೊಂಡು ಪುನೀತರಾಗಬೇಕಾಗಿ ವಿನಂತಿಸಿ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಶ್ರೀ ಮಂಕಾಳ್ ಎಸ್ ವೈದ್ಯ, ಮಾಜಿ ಶಾಸಕರು, ಭಟ್ಕಳ ಹೊನ್ನಾವರ ವಿಧಾನಸಭಾ ಕ್ಷೇತ್ರ. ನೋಡಿ ರಾಮಚಂದ್ರ ನಿಂತ ನಿಲುವನ್ನು, ಸ್ವಾಮಿ ನಿಲುವನ್ನು, ಆ ರೀತಿಯನ್ನು ನೋಡಿ ಶ್ರೀರಾಮ ನಿಂತ ಚೆಲುವನ್ನು ನೋಡಿ ಶ್ರೀರಾಮ ನಿಂತ ಚೆಲುವನ್ನು. ನದೀಮ್ ಜುವೆಲ್ಲರ್ಸ್, ದ ಪ್ಯೂರ್ ಗೋಲ್ಡ್ ಗ್ಯಾಲರಿ, ಆಯಿಷಾ ಪ್ಲಾಜಾ, ಮೇನ್ ರೋಡ್, ಭಟ್ಕಲ್. ಕಳೆದ 25 ವರ್ಷದಿಂದ ಗ್ರಾಹಕರ ಪ್ರಶಂಸೆಗೆ ಪಾತ್ರವಾದ ನದೀಮ್ ಜುವೆಲ್ಲರ್ಸ್ ದೀಪಾವಳಿಯ ಪ್ರಯುಕ್ತ ವಿಶೇಷ ಬಹುಮಾನ ಯೋಜನೆ ಘೋಷಿಸಿದೆ. ಚಿನ್ನ ಖರೀದಿಸಿ ಸ್ಕ್ರಾಚ್ ಕಾರ್ಡ್ ಪಡೆಯಿರಿ. ಬಹುಮಾನವಾಗಿ ಚಿನ್ನ ಹಾಗೂ ಬೆಳ್ಳಿಯ ನಾಣ್ಯ ಮತ್ತು ಇತರೆ ಬಹುಮಾನಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಯೋಜನೆ ನಮ್ಮ ಕಾಂಬಿನೇಷನ್ ಗೋಲ್ಡ್ನಲ್ಲೂ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ನದೀಮ್ ಜುವೆಲ್ಲರ್ಸ್, ದ ಪ್ಯೂರ್ ಗೋಲ್ಡ್ ಗ್ಯಾಲರಿ, ಆಯಿಷಾ ಪ್ಲಾಜಾ, ಮೇನ್ ರೋಡ್, ಭಟ್ಕಲ್. ಫೋನ್ ನಂಬರ್ 9448153512, 9845688916, 7760339929. ಷರತ್ತುಗಳು ಅನ್ವಯಿಸುತ್ತವೆ. ವಿರಾಮದ ನಂತರ ಮತ್ತೆ ಭಾವನಾ ವಾರ್ತೆಗೆ ಸ್ವಾಗತ. ಅಧಿವೇಶನ ನಡೆಸಲು ಕಾಂಗ್ರೆಸ್ ಪಕ್ಷ ಬಿಡಲಿಲ್ಲ.
ಜನರ ಸಮಸ್ಯೆಗೆ ಪರಿಹಾರ ದೊರಕಿಸಿಕೊಡುವುದರಲ್ಲಿ ತೊಡಕಾಯಿತು ಎಂದು ಬಿಜೆಪಿ ಪಕ್ಷ ಜನಜಾಗೃತಿ ಸಭೆ ನಡೆಸುವ ಕುರಿತು ಕೇಳಿದ ಪ್ರಶ್ನೆಗುತ್ತರಿಸಿದ ಆರ್.ವಿ. ದೇಶಪಾಂಡೆ, ವಿಧಾನಸಭಾ ಅಧಿವೇಶನದಲ್ಲಿ ಕಾಂಗ್ರೆಸ್ ಪಕ್ಷ ಭಾಗವಹಿಸಿದ್ದು ಎಲ್ಲಾ ರೀತಿಯ ಸಹಕಾರ ನೀಡಿತ್ತು. ಆದರೆ ದೇಶಪ್ರೇಮಿಗಳ ಪಕ್ಷ ಎನ್ನುವ ಬಿಜೆಪಿ ಪಕ್ಷದ ಹಿರಿಯರಾದ ಈಶ್ವರಪ್ಪನವರು ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡುವಂತಹ ಹೇಳಿಕೆ ಕೊಟ್ಟಿದ್ದನ್ನು ನಾವು ವಿರೋಧಿಸಿದ್ದೇವೆ ಎಂದರು. ಭಟ್ಕಳದಲ್ಲಿ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದ ನಂತರ ಸುದ್ದಿಗಾರರು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸುತ್ತಿದ್ದರು. ನಾವು ಎಲ್ಲಾ ರೀತಿಯ ಸಹಕಾರ ಕೊಡಲು ತಯಾರಿದ್ದೆವು. ಆದರೆ ಓರ್ವ ಹಿರಿಯ ಸಚಿವರು ರಾಷ್ಟ್ರಧ್ವಜ ಮುಂದಿನ ದಿನಗಳಲ್ಲಿ ಕೆಳಗೆ ಬರುತ್ತದೆ, ಅಲ್ಲಿ ಕೇಸರಿ ಧ್ವಜ ಬರುತ್ತದೆ ಎಂದಾಗ ಸರ್ಕಾರ ಅವರ ಮೇಲೆ ಕ್ರಮ ಕೈಗೊಂಡಿಲ್ಲ. ಬಿಜೆಪಿ ರಾಷ್ಟ್ರದ ಕುರಿತು ಸ್ವಾಭಿಮಾನ, ರಾಷ್ಟ್ರಪ್ರೀತಿ, ದೇಶಾಭಿಮಾನದ ಕುರಿತು ಮಾತನಾಡುತ್ತಿದ್ದಾರೆ. ಪಕ್ಷದ ಹಿರಿಯರೋರ್ವರು ದೇಶದ ಸಂವಿಧಾನ, ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದಾಗ ಕ್ರಮ ತೆಗೆದುಕೊಳ್ಳುವಲ್ಲಿ ಹಿಂದೇಟು ಹಾಕಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರು ಕೂಡ ಇದು ತಪ್ಪು ಎಂದು ಹೇಳಿದ ಮೇಲೂ ಕೂಡ ಅವರ ಮೇಲೆ ಕ್ರಮವಾಗಿಲ್ಲ ಎಂದರು. ನಾವು ಹೇಳುವುದು ಸರಿಯಿದೆ ಎಂದು ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷರು ಒಪ್ಪಿದ ನಂತರವೂ ಕೂಡ ಕ್ರಮ ತೆಗೆದುಕೊಂಡಿಲ್ಲದಿರುವುದು ಸರಿಯೇ ಎಂದು ಪ್ರಶ್ನಿಸಿದ ಅವರು, ಕ್ರಮ ತೆಗೆದುಕೊಂಡಿಲ್ಲ ಎಂದರೆ ದೇಶ ವಿರೋಧಿ ಕೆಲಸವಾಗಿದೆ. ರಾಷ್ಟ್ರಧ್ವಜದ ಕುರಿತು ಪ್ರತಿಯೋರ್ವರಿಗೂ ಗೌರವ ಇದೆ ಎನ್ನುವುದನ್ನು ಅವರು ತಿಳಿದುಕೊಳ್ಳಬೇಕು. ಮೇಕೆದಾಟು ಪಾದಯಾತ್ರೆಯಲ್ಲಿ ಭಾಗವಹಿಸಿದ ಪ್ರಮುಖರ ಮೇಲೆ ಪ್ರಕರಣ ದಾಖಲಿಸುತ್ತಿರುವ ಕುರಿತು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು, ರಾಜ್ಯ ಸರ್ಕಾರಕ್ಕೆ ಮೇಕೆದಾಟು ಪಾದಯಾತ್ರೆಯಲ್ಲಿ ಭಾಗವಹಿಸುತ್ತಿರುವ ಲಕ್ಷಾಂತರ ಜನರನ್ನು ನೋಡಿ ನಡುಕ ಹುಟ್ಟಿದೆ. ನಮ್ಮ ಪಾದಯಾತ್ರೆ ಯಶಸ್ವಿಯಾಗುತ್ತಿದೆ ಎನ್ನುವುದನ್ನು ಸಹಿಸಲು ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ಕೋವಿಡ್ ನೆಪದಲ್ಲಿ ಪ್ರಕರಣ ದಾಖಲಿಸುತ್ತಿದ್ದಾರೆ. ಎಷ್ಟು ಪ್ರಕರಣ ದಾಖಲಿಸಿದರೂ ಪಾದಯಾತ್ರೆ ನಿಲ್ಲುವುದಿಲ್ಲ. ಮಾರ್ಚ್ 3ರಂದು ನಾನು ಕೂಡ ಪಾದಯಾತ್ರೆಯಲ್ಲಿ ಭಾಗವಹಿಸುತ್ತೇನೆ ಎಂದರು. ಕಾರ್ಯಕ್ರಮ ಚೆನ್ನಾಗಿ ನಡೆದಿತ್ತು. ನಾವೆಲ್ಲ ಸಹಕಾರ ಕೊಡ್ತೀವಂತ ಸಾರ್ವಜನಿಕರೇ ಹೇಳಿದ್ವಿ. ಆದರೆ ನಾಯಕರು, ಹಿರಿಯ ಮಂತ್ರಿ ರಾಷ್ಟ್ರ ಧ್ವಜದ ಬಗ್ಗೆ, ಆ ಧ್ವಜ ಇದ್ರ ಮುಂದೆ ಕೆಳಗೆ ಬರ್ತದೆ, ಅಲ್ಲಿ ಕೇಸರಿ ಧ್ವಜ ಬರ್ತದೆ ಹೇಳಿದಾಗ ಸರ್ಕಾರ ಮುಂದೆ ಈ ಗಮನಕ್ಕೆ ತಂದಾಗ ಅಡ್ಜಸ್ಟ್ಮೆಂಟ್ ಮೋಷನ್ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಸರ್ಕಾರ ಗಮನ ಬಂದಾಗ ಸರ್ಕಾರ ಒಪ್ಕೊಳ್ಬೇಕು ಬೇಡ. ಬಿಜೆಪಿ ರಾಷ್ಟ್ರ ಸ್ವಾಭಿಮಾನ, ರಾಷ್ಟ್ರ ಪ್ರೀತಿ, ರಾಷ್ಟ್ರ ಧ್ವಜ ಬಗ್ಗೆ ಅಭಿಮಾನ ಎಲ್ಲ ಮಾತಾಡ್ತಾರೆ. ಈ ಬೇಜವಾಬ್ದಾರಿ ಕೆಲಸ, ಸಂವಿಧಾನ ವಿರುದ್ಧ ಕೆಲಸ, ಸಂವಿಧಾನವೂ ಅಪಚಾರ, ಧ್ವಜಕ್ಕೂ ಅವಮಾನ ಮಾಡಿದ್ದಾರೆ. ವ್ಯಕ್ತಿ ಮೇಲೆ ಕ್ರಮ ತಗೊಳ್ಬೇಕೇನಿಲ್ಲ. ಅದರ ನಂತರ ಅವರು ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಅವರು ಇದು ತಪ್ಪು ಅಂತ ಈಶ್ವರಪ್ಪನವರಿಗೆ ಫೋನ್ ಮಾಡಿ ಹೇಳಿದ್ದಾರೆ. ಅವರು ಒಪ್ಕೊಂಡು ಅವ್ರು ನನ್ನ ಫೋನ್ ಬಂದು ನಿಜ ಅಂತ ನಾವು ಮಾಡಿದ ಸರಿ ಆಯ್ತಲ್ಲ. ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷರು ಒಪ್ಕೊಂಡ್ರಲ್ಲ, ನಾವು ಹೇಳೋದು ಸರಿ ಇದೆ ಅಂತ. ಸೊ ಅದ್ರ ಬಗ್ಗೆ ಏನೂ ಕ್ರಮ ತಗೊಳ್ತೇವೆ. ಆ ಕ್ರಮ ತಗೊಳ್ಳೋದು ಅಂದರೆ ಇದು ದೇಶ ವಿರೋಧಿ ಕೆಲಸ. ದೇಶ ಬಗ್ಗೆ ಗೌರವ ಅಂತ ಹೇಳ್ತಾರೆ, ಅವರು ಅಭಿಮಾನದ ಹೇಳ್ತಾರೆ. ಓಕೆ, ನಾವು ಒಪ್ಕೊಳ್ತೇನೆ, ಪ್ರದರ್ಶನ ಮಾಡ್ರಿ, ಅದ್ರ ಬಗ್ಗೆ ಜನರ ತಿಳುವಳಿಕೆ ಕೊಡ್ರಿ. ಜನ ಮತದಾರರು ಜವಾಬ್ದಾರಿ ತಮ್ಮ ಜವಾಬ್ದಾರಿ ಗೊತ್ತು. ರಾಷ್ಟ್ರದ ಬಗ್ಗೆ ಪ್ರತಿಯೊಬ್ಬರಿಗೂ ಅಭಿಮಾನವೇ ಸ್ವಾಭಿಮಾನವೇ. ಮೇಕೆದಾಟು ಬಗ್ಗೆ ಕಾಂಗ್ರೆಸ್ನವ್ರ ಮೇಲೆ ಲೀಡರ್ಸ್ ಮೇಲೆಲ್ಲ FIR ಹಾಕ್ತಾ ಇದ್ದಾರೆ. ನೋಡಿ, ಅದು ನಮ್ಮ ಪದಯಾತ್ರೆ ಯಶಸ್ವಿ ಆಗ್ತಾ ಇದೆ. ಹಾಗಾಗಿ ಅದು ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಅವರು ನಮ್ಮ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು, ಸುರ್ಜೇವಾಲಾ ಅವರು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಎಲ್ಲ ನಾಯಕರು ಭಾಗವಹಿಸ್ತಾ ಇದ್ದಾರೆ. ನಾನು ಮೂರನೇದಾಗಿ ಭಾಗವಹಿಸ್ತಾ ಇದ್ದೇನೆ. ಆದರೂ ಸಹಿಸುವ ಶಕ್ತಿ ಬಿಜೆಪಿ ಇಲ್ಲ. ಜನ ಲಕ್ಷಾವಧಿ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಸ್ವಯಂ ಪ್ರೇರಣೆಯಿಂದ. ಹಾಗಾಗಿ ಕೆಲಸ ಮಾಡ್ತಾರೆ. ಹಾಕಿ ತೊಂದರೆ ಇಲ್ಲ. ಅರಣ್ಯ ಭೂಮಿ ಹಕ್ಕಿಗೆ ಸಂಬಂಧಿಸಿ ವ್ಯಾಪಕ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಹಮ್ಮಿಕೊಂಡಿರುವ ರಾಜ್ಯ ಮಟ್ಟದ ಅರಣ್ಯವಾಸಿಗಳನ್ನು ಉಳಿಸಿ ಜಾಥಾಕ್ಕೆ ಕುಮಟಾ ತಾಲೂಕಿನಲ್ಲಿ ಸಹಸ್ರಾರು ಅರಣ್ಯವಾಸಿಗಳು ವಿಶೇಷ ರೀತಿಯಲ್ಲಿ ವಿನ್ಯಾಸದೊಂದಿಗೆ ರಚಿತಗೊಂಡ ಹೋರಾಟದ ವಾಹಿನಿಯೊಂದಿಗೆ ವಿವಿಧ ರೀತಿಯ ಸಾಂಸ್ಕೃತಿಕ ತಂಡ ಘೋಷಣೆಯೊಂದಿಗೆ ಅದ್ಧೂರಿಯಾಗಿ ಜಿಲ್ಲೆಯಾದ್ಯಂತ ಆಗಮಿಸಿದ ಅರಣ್ಯವಾಸಿಗಳು ಚಾಲನೆ ನೀಡಿದರು. ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಆಶ್ರಯದಲ್ಲಿ ಇಂದು ಕುಮಟಾ ತಾಲೂಕಿನ ಮಾಸ್ತಿಕಟ್ಟ ದೇವಾಲಯದ ಸರ್ಕಲ್ನಿಂದ ಜಾಥಾವು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು. ರಾಜ್ಯ ಮಟ್ಟದ ಕಾರ್ಯಕ್ರಮದ ಅಂಗವಾಗಿ ಪ್ರಥಮ ಹಂತದಲ್ಲೇ ಜಿಲ್ಲೆಯಲ್ಲಿ 10,000 ಕಿಲೋಮೀಟರ್ ಸಂಚರಿಸುವ ಹೋರಾಟ ವಾಹಿನಿ 500 ಹಳ್ಳಿಗಳಿಗೆ
ಮುಂದಿನ 30 ದಿನಗಳಲ್ಲಿ ತಿರುಗಾಟ ಮಾಡಲಿದ್ದು ಅರಣ್ಯವಾಸಿಗಳ ಹಳ್ಳಿಗಳಲ್ಲಿ ಹೋರಾಟ ವಾಹಿನಿ ಮೂಲಕ ಕಾನೂನು ಜಾಗೃತಿ ಮೂಡಿಸುವ ಕಾರ್ಯಕ್ರಮವು ವಿಶಿಷ್ಟ ರೀತಿಯಲ್ಲಿ ಆರಂಭಗೊಂಡವು. ಜಾಥಾದ ನೇತೃತ್ವವನ್ನು ಹೋರಾಟ ಸಮಿತಿಯ ಕುಮಟಾ ತಾಲೂಕು ಅಧ್ಯಕ್ಷ ಮಂಜುನಾಥ್ ಮರಾಠಿ, ಜಿಲ್ಲಾ ಸಂಚಾಲಕ ಜಿಎಂ ಶೆಟ್ಟಿ ಅಂಕೋಲಾ ತಾಲೂಕು ಅಧ್ಯಕ್ಷ ರಮಾನಂದ್ ನಾಯ್ಕ್ ಅಚ್ವೆ, ದೇವರಾಜ್ ಗೊಂಡ, ಪದಾಧಿಕಾರಿಗಳಾದ ಸುರೇಶ್ ಬೆಟ್ಕುಳಿ, ಯಾಕೂಬ್, ರಾಜೇಶ್ ಮಿತ್ರನಾಯ್ಕ್, ಚಂದ್ರಕಾಂತ್ ಕೊಚ್ರೇಕರ್, ಸಂದೇಶ್ ನಾಯ್ಕ್ ಬ್ರಹ್ಮಾವರ್, ಸಾರಂಬಿ ಬೆಟ್ಕುಳಿ, ಸುರೇಶ್ ಪಟ್ಕಾರ್, ಸೀತಾರಾಮ್ ಬೋಗ್ರಿಬೈಲ್, ವೆಂಕಟೇಶ್ ನಾಯ್ಕ್, ಶ್ರೀಧರ್ ಭಟ್, ರಿಜ್ವಾನ್ ಭಟ್ಕಳ್, ಶಬ್ಬೀರ್ ಭಟ್ಕಳ್, ವಿನೋದ್ ನಾಯ್ಕ್ ಹೊನ್ನಾವರ್, ನಾಗಪತಿ ಗೌಡ, ಸೀತಾರಾಮ್ ಗೌಡ ನೀರ್ಗಾನ್, ಆರ್ಎಚ್ ನಾಯ್ಕ್ ಹೊನ್ನಾವರ ಮುಂತಾದವರು ಉಪಸ್ಥಿತರಿದ್ದರು. ಹೋರಾಟದ ಬಾವುಟವನ್ನು ಪ್ರದರ್ಶಿಸುತ್ತಾ ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ರಾಜ್ಯ ಮಟ್ಟದ ಅರಣ್ಯವಾಸಿಗಳನ್ನು ಉಳಿಸಿ ಜಾಥಾಕ್ಕೆ ಚಾಲನೆ ನೀಡುತ್ತಾ ಇತ್ತೀಚಿನ ಸುಪ್ರೀಂ ಕೋರ್ಟ್ ನ್ಯೂಡೆಲ್ಲಿಯ ಬೇರೆ ಬೇರೆ ರಾಜ್ಯಕ್ಕೆ ಸಂಬಂಧಿಸಿದ ಅರಣ್ಯವಾಸಿಗಳನ್ನು ಒಕ್ಕಲೆಬ್ಬಿಸುವ ತೀರ್ಮಾನದಿಂದ ಅರಣ್ಯವಾಸಿಗಳು ವಿಚಲಿತ ಹಾಗೂ ಆತಂಕಕ್ಕೆ ಒಳಗಾಗಿರುವ ಹಿನ್ನೆಲೆಯಲ್ಲಿ ಸರ್ಕಾರದ ಮೇಲೆ ಹೆಚ್ಚಿನ ಒತ್ತಡ ಹೇರಲು ಮತ್ತು ಹೋರಾಟಕ್ಕೆ ಇನ್ನಷ್ಟು ಗಟ್ಟಿತನ ತರುವ ಉದ್ದೇಶದಿಂದ ಹೋರಾಟ ವಾಹಿನಿ ಮೂಲಕ ಹೋರಾಟಕ್ಕೆ ಪೂರಕ ವಾತಾವರಣ ನಿರ್ಮಿಸಲಾಗುವುದು ಎಂದು ಅವರು ಹೇಳಿದರು. ಕೇಂದ್ರ ಮತ್ತು ರಾಜ್ಯದ ಬಿಜೆಪಿ ಸರ್ಕಾರ ನಾಡಿನ ಜನತೆಗೆ ಜನಪರವಾದ ಆಡಳಿತ ನೀಡುವಲ್ಲಿ ಸಂಪೂರ್ಣ ವಿಫಲವಾಗಿದ್ದು ದೇಶದ ಜನತೆಗೆ ಕಾಂಗ್ರೆಸ್ ಪಕ್ಷವೊಂದೇ ಆಶಾಕಿರಣವಾಗಿದೆ ಎಂದು ಮಾಜಿ ಸಚಿವ ಆರ್.ವಿ. ದೇಶಪಾಂಡೆ ಅಭಿಪ್ರಾಯಪಟ್ಟರು. ಅವರು ಹೊನ್ನಾವರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ನಗರದ ಸಾಗರ್ ರೆಸಿಡೆನ್ಸಿ ಸಭಾಭವನದಲ್ಲಿ ಏರ್ಪಡಿಸಿದ ಡಿಜಿಟಲ್ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮುಖ್ಯ ನೋಂದಣಿಕಾರರು ಹಾಗೂ ಸಾಮಾನ್ಯ ನೋಂದಣಿಕಾರರನ್ನುದ್ದೇಶಿಸಿ ಮಾತನಾಡುತ್ತಿದ್ದರು. ಭಾರತದಂತಹ ಸಂಪದ್ಭರಿತ ಮಹಾನ್ ದೇಶವನ್ನು ಕೇವಲ ಸುಳ್ಳು ಭರವಸೆಗಳಿಂದ ನಡೆಸಲು ಸಾಧ್ಯವಿಲ್ಲ. ಸುಳ್ಳು ಭರವಸೆಗಳನ್ನು ಕೇವಲ ತಾತ್ಕಾಲಿಕವಾಗಿ ನೀಡಬಹುದೇ ಹೊರತು ಭವಿಷ್ಯದ ಭಾರತಕ್ಕಲ್ಲ ಎಂದರು. ಕೇಂದ್ರ ಮತ್ತು ರಾಜ್ಯದ ಬಿಜೆಪಿ ಸರ್ಕಾರದ ಆಡಳಿತದಿಂದ ಜನ ತತ್ತರಿಸಿ ಹೋಗಿದ್ದಾರೆ. ವಿದ್ಯಾವಂತ ಯುವಜನಾಂಗ ಉದ್ಯೋಗವಿಲ್ಲದೆ ಪರದಾಡುತ್ತಿದ್ದಾರೆ. ಬಡ ಮತ್ತು ಮಧ್ಯಮ ವರ್ಗದ ಜನತೆ ಬೆಲೆ ಏರಿಕೆಯಿಂದ ಹೊಟ್ಟೆ ತುಂಬಿಸಿಕೊಳ್ಳಲು ಪರದಾಡುತ್ತಿದ್ದಾರೆ. ಪೆಟ್ರೋಲ್, ಡೀಸೆಲ್, ಅಡುಗೆ ಅನಿಲಗಳ ಬೆಲೆ ಹಿಂದೆಂದೂ ಕಾಣದಷ್ಟು ಏರಿಕೆಯಾಗಿದೆ. ಹಾಗಾಗಿ ಜನಮಾನಸದ ನಡುವೆ ಕಾಂಗ್ರೆಸ್ ಪಕ್ಷವೇ ದೇಶದ ಶಕ್ತಿಯಾಗಿದ್ದು ದೇಶಾದ್ಯಂತ ಕಾಂಗ್ರೆಸ್ ಪಕ್ಷದ ಡಿಜಿಟಲ್ ನೋಂದಣಿ ಕಾರ್ಯಕ್ರಮ ನಡೆಯುತ್ತಿದ್ದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಳ್ಳುವ ಮೂಲಕ ಡಿಜಿಟಲ್ ಸದಸ್ಯತ್ವ ಅಭಿಯಾನವನ್ನು ಯಶಸ್ವಿಗೊಳಿಸಿ ಕಾಂಗ್ರೆಸ್ ಪಕ್ಷವನ್ನು ಶಕ್ತಿಶಾಲಿ ಮಾಡುವಂತೆ ಕಾರ್ಯಕರ್ತರಿಗೆ ಕರೆ ನೀಡಿದರು. ಉತ್ತರ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಭೀಮಣ್ಣ ನಾಯ್ಕ್ ಮಾತನಾಡಿ, ಕಾಂಗ್ರೆಸ್ ಇತಿಹಾಸದಲ್ಲಿಯೇ ಪ್ರಥಮ ಬಾರಿ ಡಿಜಿಟಲ್ ಸದಸ್ಯತ್ವ ನೋಂದಣಿ ಜಾರಿಯಲ್ಲಿ ತಂದಿದ್ದು ದೇಶದ ಪ್ರಥಮ ಪ್ರಧಾನಿ ಪಂಡಿತ್ ಜವಾಹರಲಾಲ್ ನೆಹರೂರವರ ಜನ್ಮದಿನ ನವೆಂಬರ್ 14ರಂದು ದೇಶಾದ್ಯಂತ ಡಿಜಿಟಲ್ ಸದಸ್ಯತ್ವ ನೋಂದಣಿಗೆ ಚಾಲನೆ ನೀಡಲಾಗಿದೆ ಎಂದರು. ಸಮಾಜದ ಎಲ್ಲಾ ವರ್ಗದ ಜನತೆ ಜಿಲ್ಲೆಯಾದ್ಯಂತ ಕಳೆದ 3 ತಿಂಗಳಿಂದ ತುಂಬಾ ಉತ್ಸಾಹದಿಂದ ಈ ಸದಸ್ಯತ್ವ ಅಭಿಯಾನದಲ್ಲಿ ಪಾಲ್ಗೊಂಡು ಸದಸ್ಯತ್ವ ನೋಂದಣಿ ಮಾಡುತ್ತಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಮಾಜಿ ಶಾಸಕಿ ಶ್ರೀಮತಿ ಶಾರದಾ ಶೆಟ್ಟಿ ಮಾತನಾಡಿ, ಕುಮಟಾ ವಿಧಾನಸಭಾ ಕ್ಷೇತ್ರದ ಎಲ್ಲ 215 ಮತಗಟ್ಟೆಗಳಲ್ಲೂ ಕೂಡ ಈಗಾಗಲೇ ಮುಖ್ಯ ನೋಂದಣಿಕಾರರು ಮತ್ತು ಸಾಮಾನ್ಯ ನೋಂದಣಿಕಾರರ ನೇಮಕವಾಗಿದ್ದು ಸದಸ್ಯತ್ವ ನೋಂದಣಿ ಕಾರ್ಯ ಅತ್ಯಂತ ಪ್ರಗತಿಯಲ್ಲಿದೆ ಎಂದರು.
ಮುಂದಿನ 1 ತಿಂಗಳೊಳಗಾಗಿ ಎಲ್ಲಾ ಮತಗಟ್ಟೆಗಳಲ್ಲೂ ಡಿಜಿಟಲ್ ಸದಸ್ಯತ್ವ ನೋಂದಣಿ ಕಾರ್ಯವನ್ನು ಸಂಪೂರ್ಣಗೊಳಿಸಲಾಗುವುದು ಎಂದು ಭರವಸೆ ನೀಡಿದರು. ಹೊನ್ನಾವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಪ್ ಎನ್ತೆಂಗೇರಿ ಎಲ್ಲರನ್ನೂ ಸ್ವಾಗತಿಸಿ ಮಾತನಾಡಿ, ಹೊನ್ನಾವರ ಬ್ಲಾಕ್ ಕಾಂಗ್ರೆಸ್ ವ್ಯಾಪ್ತಿಯ ಡಿಜಿಟಲ್ ಸದಸ್ಯ ನೋಂದಣಿಯ ಪ್ರಗತಿಯ ಕುರಿತಂತೆ ಎಲ್ಲರಿಗೂ ಮಾಹಿತಿ ನೀಡಿದರು. ಉತ್ತರ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣದ ಅಧ್ಯಕ್ಷ ಪ್ರಸನ್ನ ಶೆಟ್ಟಿ ದೂರದರ್ಶನದಲ್ಲಿ ದೃಶ್ಯ ಬಿತ್ತರಿಸಿ ಡಿಜಿಟಲ್ ಸದಸ್ಯತ್ವದ 3 ಹಂತದ ಮಾರ್ಗಗಳನ್ನು ಸೇರಿದ ಮುಖ್ಯ ನೋಂದಣಿಕಾರರು ಮತ್ತು ಸಾಮಾನ್ಯ ನೋಂದಣಿಕಾರರಿಗೆ ತರಬೇತಿ ನೀಡುವ ಕಾರ್ಯವನ್ನು ಮಾಡಿದರು. ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಆರ್.ಎನ್. ನಾಯ್ಕ್, ಕೆಪಿಸಿಸಿಯಿಂದ ಜಿಲ್ಲಾ ಕಾಂಗ್ರೆಸ್ಸಿಗೆ ನಿಯುಕ್ತಿಗೊಂಡ ಉಸ್ತುವಾರಿಗಳಾದ ವಿಎಸ್ ಆರಾಧ್ಯ, ಸುಷ್ಮಾ ರಾಜಗೋಪಾಲ್ ರೆಡ್ಡಿ, ಶ್ರೀನಿವಾಸ್ ಹಲ್ಲಳ್ಳಿ, ಜಿಲ್ಲಾ ಕಿಸಾನ್ ಕಾಂಗ್ರೆಸ್ ಅಧ್ಯಕ್ಷ ಶಿವಾನಂದ ಹೆಗಡೆ, ಜಿಲ್ಲಾ ಸೇವಾದಳದ ಅಧ್ಯಕ್ಷ ಆರ್.ಎಚ್. ನಾಯ್ಕ್, ಜಿಲ್ಲಾ ಕಾರ್ಯದರ್ಶಿಗಳಾದ ರವಿಶೆಟ್ಟಿ ಕವಲಕ್ಕಿ, ಎಂಎನ್ ಸುಬ್ರಹ್ಮಣ್ಯ, ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಶ್ರೀಮತಿ ಸುಜಾತಾ ಗಾಂವ್ಕರ್, ಸೇವಾದಳದ ರಾಜ್ಯ ಸಂಘಟಕ ಸಾಯಿ ಗಾಂವ್ಕರ್, ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಮಜೀದ್ ಶೇಖ್, ಪಕ್ಷದ ಹಿರಿಯ ಮುಖಂಡರಾದ ಶ್ರೀಪಾದ್ ಹೆಗಡೆ, ಕಡವೆ, ದಾಮೋದರ್ ನಾಯ್ಕ್, ಪುಷ್ಪಾ ನಾಯ್ಕ್, ಕೃಷ್ಣಾ ಹರಿಜನ್, ಆಗ್ನಿಲ್ ಡಯಾಸ್, ಜಿಕ್ರಿಯಾ ಶೇಖ್, ಕೆಎಚ್ ಗೌಡ, ಸಂದೇಶ್ ಶೆಟ್ಟಿ, ಲಂಬೋದರ್ ನಾಯ್ಕ್ ಇನ್ನೂ ಹಲವಾರು ಮುಖಂಡರು ಪಾಲ್ಗೊಂಡಿದ್ದರು. ಬೀನಾ ವಾಲಿಬಾಲ್ ಲೀಗ್ ಪಂದ್ಯಾವಳಿ ಉದ್ಘಾಟಿಸಿದ ಭಟ್ಕಳದ ಡಿವೈಎಸ್ಪಿ ಬೆಳ್ಳಿಯಪ್ಪ. ಮುರುಡೇಶ್ವರ ಬೀನಾ ವೈದ್ಯ ಡಿಗ್ರಿ ಮತ್ತು ಪದವಿ ಪೂರ್ವ ಕಾಲೇಜಿನಲ್ಲಿ ಶುಕ್ರವಾರದಂದು ಬೀನಾ ವಾಲಿಬಾಲ್ ಲೀಗ್ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಪಂದ್ಯಾವಳಿಯನ್ನು ಭಟ್ಕಳದ ಡಿಎಸ್ಪಿ ಬೆಳ್ಳಿಯಪ್ಪನವರು ಉದ್ಘಾಟಿಸಿದರು. ಉದ್ಘಾಟಕರಾದ ಬೆಳ್ಳಿಯಪ್ಪನವರು ವಿದ್ಯಾರ್ಥಿಗಳಿಗೆ ಹಿತವಚನ ನುಡಿಯುತ್ತಾ ತಾವು ಆಯ್ಕೆ ಮಾಡಿಕೊಂಡ ಕ್ಷೇತ್ರದಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಿ ಸಮಾಜದಲ್ಲಿ ನಡೆಯುತ್ತಿರುವ ಕಾನೂನುಬಾಹಿರ ಚಟುವಟಿಕೆಗಳತ್ತ ಗಮನ ಕೊಡದಿರಿ. ಅವೆಲ್ಲ ನಿಮ್ಮ ವಯಸ್ಸಿಗೆ ಮೀರಿದ ಚಟುವಟಿಕೆಗಳು. ಒಳ್ಳೆಯ ಸಾಧನೆ ಮಾಡಿ ಸಮಾಜದಲ್ಲಿ ಹೆಸರು ಗಳಿಸಿ ಎಂದರು. ಇರುವಂತಹ ಎಲ್ಲ ಬೋಧಕ ಬೋಧಕೇತರ ಮತ್ತು ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳು, ಈ ದಿನ ಈ ನಮ್ಮ ವಾಲಿಬಾಲ್ ಶಾಲೆಯ ವಾಲಿಬಾಲ್ ಲೀಗ್ ಪಂದ್ಯಾವಳಿಗೆ ನನ್ನನ್ನು ಅತಿಥಿಯಾಗಿ ಕರೆದು ಗೌರವಿಸಕ್ಕೆ ನಿಮಗೆಲ್ಲರಿಗೂ ನಾನು ವಂದನೆಯನ್ನು ಹೇಳುತ್ತಿದ್ದೇನೆ. ಯಾವುದೇ ಕ್ಷೇತ್ರ ಇರಬಹುದು, ಕ್ರೀಡೆ ಇರಬಹುದು, ಬೇರೆ ಯಾವುದಕ್ಕೂ ಹೋಗುವುದು ನೀವು, ಆದರೆ ಇಲ್ಲಿ ಸಹ ಒಂದು ಪರಿಪೂರ್ಣತೆಯನ್ನು ಕಾಪಾಡಿಕೊಳ್ಳಿ. ಏನು ಸಮಾಜದಲ್ಲಿ ಹೊರಗಡೆ ನಡೀತಾ ಇರುವಂತಹ ಏನು ಘಟನೆಗಳಿವೆ ಅವುಗಳ ಬಗ್ಗೆ ವಿದ್ಯಾರ್ಥಿಗಳಂತಹ ನೀವು ಯಾವುದೇ ನಿಮ್ಮ ಮನಸ್ಸಿಗೆ ನೀವು ಅದನ್ನು ತಗೊಳ್ಳದೆ ನಿಮಗೆ ಏನು ಯಾಕೆ ಇಲ್ಲಿ ಕಳಿಸಿದ್ದಾರೆ ಅಂತ ಹೇಳುವಂಥದ್ದನ್ನು ನಿಮ್ಮ ತಂದೆ ಇರಬಹುದು, ಯಾಕೆ ಕಳಿಸಿದ್ದಾರೆ ಅಂತ ತಿಳ್ಕೊಂಡು ಆ ಇದರಲ್ಲಿ ನೀವು ಸಾಧನೆಯನ್ನು ಮಾಡಿ ಯಾವುದೇ ಸಮಾಜದಲ್ಲಿ ಯಾವುದೇ ರೀತಿಯಲ್ಲಿ ಒಳ್ಳೆ ಕೆಲಸಗಳಿಗೆ ಹೆಚ್ಚು ಮನಸ್ಸನ್ನು ಕೊಡಿ. ಹೊರಗಡೆ ಆಗ್ತಿರೋದ್ರ ಬಗ್ಗೆ ಯಾರು ಜಾಸ್ತಿ ತಲೆಕೆಡಿಸಿಕೊಳ್ಳಕ್ಕೆ ಹೋಗಬೇಡಿ. ಅವೆಲ್ಲ ನಿಮ್ಮ ಈ ವಯಸ್ಸಿಗೆ ಮೀರಿದಂತಹ ಆಲೋಚನೆಗಳು ಅವೆಲ್ಲ ಮಾಡಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ಈ ದಿನ ಈ ಕಾರ್ಯಕ್ರಮಗಳಿಗೆ ನೀವು ಈ ವಾಲಿಬಾಲ್ ಲೀಗ್ ಏನಿದೆ ಅದು ಒಳ್ಳೆ ರೀತಿಯಲ್ಲಿ ನಡೀಲಿ. ನೀವೆಲ್ಲರೂ ಕ್ರೀಡಾ ಸ್ಫೂರ್ತಿಯಿಂದ ಇದರಲ್ಲಿ ಭಾಗವಹಿಸಿ ತಮ್ಮ ಸೋಲು ಗೆಲುವು ಇಲ್ಲದೆ, ಈಗ ತಮ್ಮ ಪ್ರಿನ್ಸಿಪಾಲ್ ಹೇಳಿದರು, ಗೆದ್ದವನಿಗಿಂತ ಸೋತವನಲ್ಲಿ ನೀವು ಜಾಸ್ತಿ ಕಲೀಲಿಕ್ಕೆ ಇರುತ್ತದೆ ಅಂತ ಅವ್ರು ಹೇಳಿದರೆ ಅದು ಅಕ್ಷರಾಂಶ ಸತ್ಯ. ಇದನ್ನು ನೀವು ತಿಳ್ಕೊಂಡು ನಿಮ್ಮ ವಿದ್ಯಾಭ್ಯಾಸದ ಕಡೆ ಗಮನ ಕೊಟ್ಟು ನೀವು ಈ ಓದಿದಂತಹ ಸಂಸ್ಥೆಗೆ, ನಿಮ್ಮ ಪಾಲಕರಿಗೆ ಮತ್ತು ನಿಮ್ಮ ಊರಿಗೆ ಒಳ್ಳೆ ಹೆಸರು ತಗೊಂಬನ್ನಿ, ಒಳ್ಳೆ ಪ್ರಜೆಗಳಾಗಿ ಬಾಳಿ ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮಕ್ಕೆ ಕರೆದಂತಹ ನಿಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಕರ್ನಾಟಕ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಸಂಸ್ಥೆಯ ಅಧ್ಯಕ್ಷರಾದ ಮಂಕಾಳ್ ಎಸ್ ವೈದ್ಯರವರು ಮಾತನಾಡಿ, ಗೆದ್ದವರಿಗಿಂತ ಸೋತವರ ಅನುಭವ ಜಾಸ್ತಿ. ಏಕೆಂದರೆ ನಾವು ಎಲ್ಲಿ ಸೋತೆವು, ಹೇಗೆ ಸೋತೆವು, ಏನನ್ನು ಮಾಡಿದರೆ ಯಶಸ್ಸನ್ನು ಗಳಿಸುತ್ತೇವೆ ಎಂದು ತಿಳಿದುಕೊಂಡಾಗ ನಾವು ಯಶಸ್ಸನ್ನು ಗಳಿಸಿ ಗೆಲ್ಲಲು ಸಾಧ್ಯವಾಗುತ್ತದೆ. ನಾವು ಶಾಲೆಗೆ ಬಂದಿರುವುದು ಜ್ಞಾನವನ್ನು ಗಳಿಸಲು, ನಮ್ಮನ್ನು ನಾವು ರೂಪಿಸಿಕೊಳ್ಳಲು. ಆದ್ದರಿಂದ ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡು ಒಳ್ಳೆಯ ವ್ಯಕ್ತಿಗಳಾಗಿ ವಿದ್ಯಾರ್ಥಿಗಳ ಸಾಧನೆಗೆ ಬೇಕಾದ ಎಲ್ಲಾ ವ್ಯವಸ್ಥೆಗಳನ್ನು ನಮ್ಮ ಸಂಸ್ಥೆಯು ಮಾಡಿಕೊಡುತ್ತದೆ. ಅದರ ಸದುಪಯೋಗ ಪಡಿಸಿಕೊಳ್ಳಿ ಎಂದರು. ಮುಖ್ಯ ಅತಿಥಿಯಾಗಿ ಬೀನಾ ವೈದ್ಯ ಶಿಕ್ಷಣ ಸಂಸ್ಥೆಯ ಆಡಳಿತ ನಿರ್ದೇಶಕರಾದ ಪುಷ್ಪಲತಾ ವೈದ್ಯ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಪ್ರಾಂಶುಪಾಲರಾದ ವಿಠ್ಠಲ್ ನಾಯ್ಕರವರು ಸರ್ವರನ್ನು ಸ್ವಾಗತಿಸಿದರು. ವಿದ್ಯಾರ್ಥಿಗಳಾದ ಅಶ್ವಿನಿ ನಾಯ್ಕ ಹಾಗೂ ಸಹನಾ ಮೊಗೇರ್ ಕಾರ್ಯಕ್ರಮ ನಿರೂಪಿಸಿದರು. ಧರಣಿ ಭಟ್ ಎಲ್ಲರನ್ನು ವಂದಿಸಿದರು. ಕರ್ನಾಟಕ ಸರ್ಕಾರ ಜಲಾನಯನ ಅಭಿವೃದ್ಧಿ ಇಲಾಖೆ
ಕೃಷಿ ಇಲಾಖೆ ಉತ್ತರ ಕನ್ನಡ ಹಾಗೂ ಸ್ಕೋಡ್ವೇಸ್ ಸಂಸ್ಥೆ ಶಿರಸಿ ಸಹಯೋಗದಲ್ಲಿ ರಚಿತವಾದ ಭಟ್ಕಳ ತಾಲೂಕಿನ ಮಾವಳ್ಳಿ ರೈತ ಉತ್ಪಾದಕ ಕಂಪನಿ ವತಿಯಿಂದ ಮುದ್ದೆ ಬೆಲ್ಲ ಮತ್ತು ಜಗಬೆಲ್ಲಗಳ ನೇರ ಮಾರುಕಟ್ಟೆ ಸಂಪರ್ಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ರಾಸಾಯನಿಕ ರಹಿತ, ತೇವಾಂಶ ರಹಿತ ಹಾಗೂ ವಾಣಿಜ್ಯ ಬೆಳೆ ಮತ್ತು ಆಹಾರ ಬೆಳೆಯಾದ ಮುದ್ದೆ ಬೆಲ್ಲದ ತಯಾರಿಕೆ ಕುರಿತಂತೆ ತರಬೇತಿ ನಡೆಸಲಾಯಿತು. ಅನುಭವಿಗಳು ವನವಾಸಿ ಕಲ್ಯಾಣ ಸಂಘ ಅಧ್ಯಕ್ಷರಾದ ರಾಮಚಂದ್ರರವರು ಮಾತನಾಡುತ್ತಾ ವಿವಿಧ ವಿಧಾನಗಳ ಮೂಲಕ ಪಾಕ ತಯಾರಿಸುವಿಕೆ, ಹದಗೊಳಿಸುವುದರ ಬಗ್ಗೆ ಮಾಹಿತಿ ನೀಡಿದರು. ಕಬ್ಬಿನ ಉತ್ಪನ್ನಗಳಿಗೆ ಮೌಲ್ಯವರ್ಧಿಸುವುದರ ಮೂಲಕ ನೇರ ಮಾರುಕಟ್ಟೆ ಸಂಪರ್ಕ ಸಾಧಿಸಿ ಹೆಚ್ಚಿನ ಬೆಲೆಯನ್ನು ಕಂಪನಿ ಮೂಲಕ ರೈತರಿಗೆ ನೀಡಲು ಮಾವಳ್ಳಿ ರೈತ ಉತ್ಪನ್ನ ಕಂಪನಿಯಲ್ಲಿ ವಿನಂತಿಸಿಕೊಂಡರು. ಮಾವಳ್ಳಿ ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರಾದ ವಿಷ್ಣುಮೂರ್ತಿ ಹೆಗಡೆಯವರು ಮಾತನಾಡುತ್ತಾ ಕಂಪನಿ ರಚನೆಯ ಗುರಿ ಮತ್ತು ಉದ್ದೇಶಗಳನ್ನು ತಿಳಿಸಿ ಹೆಚ್ಚು ಹೆಚ್ಚು ರೈತ ಸದಸ್ಯರು ಕಂಪನಿಯ ಷೇರು ಹೊಂದುವುದರ ಮೂಲಕ ಯೋಜನೆಯ ಪ್ರಯೋಜನವನ್ನು ಪಡೆದು ಕೃಷಿಯಲ್ಲಿ ತಂತ್ರಜ್ಞಾನದ ಅಳವಡಿಕೆ, ಮಾರುಕಟ್ಟೆ ಸಂಪರ್ಕ ಹಾಗೂ ವಿವಿಧ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸಿ ಆದಾಯವನ್ನು ಹೆಚ್ಚಿಸಿಕೊಳ್ಳಬಹುದು ಎಂದು ವಿವರಿಸಿದರು. ಈ ಸಭೆಯಲ್ಲಿ ನಿರ್ದೇಶಕರುಗಳಾದ ಕೃಷ್ಣಾ ನಾಯ್ಕ್, ನಾರಾಯಣ್ ಭಟ್, ವಿಷ್ಣು ದೇವಡಿಗ, ಈರಪ್ಪ ನಾಯ್ಕ್, ಗಣಪತಿ ಮರಾಠಿ, ಗಿರೀಶ್ ಗೊಂಡ, ಗಣಪತಿ ದೇವಡಿಗ, ನಬಾರ್ಡ್ ಪ್ರತಿನಿಧಿಗಳು, ಸ್ಕೋಡ್ವೇಸ್ ಸಂಸ್ಥೆಯ ಯೋಜನಾ ಸಂಯೋಜಕರು, ಕ್ಷೇತ್ರಾಧಿಕಾರಿ, ಸ್ಕೋಡ್ವೇಸ್ ಸಂಸ್ಥೆಯ ಸಿಬ್ಬಂದಿಗಳು ಹಾಗೂ ಸ್ಥಳೀಯ ನಾಗರಿಕರು ಉಪಸ್ಥಿತರಿದ್ದರು. ಭಾರತೀಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಹೊನ್ನಾವರ ಶಾಖೆಯ ಮಹಿಳಾ ಘಟಕದ ವತಿಯಿಂದ ಫೆಬ್ರವರಿ 26ರಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೊನ್ನಾವರದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಾಗೇಶ್ ಶೆಟ್ಟಿಯವರು ವಹಿಸಿದ್ದರು. ಡಾಕ್ಟರ್ ಮಂಜುಳಾ ಯುವರಾಜ್ ಅವರು ಎಲ್ಲರನ್ನೂ ಸ್ವಾಗತಿಸಿದರು ಹಾಗೂ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಇರುತ್ತೆ, ಯಾರಲ್ಲಿ ಇರಲ್ಲ ಅಂತಲ್ಲ, ಅದನ್ನ ಹೆಂಗೆ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೀವೇ ಸೆಲ್ಫ್ ಇಂಟ್ರೋಸ್ಪೆಕ್ಟಿವ್ ಮಾಡ್ಕೋಬೇಕು. ಅಂಡ್ ಯು ಟ್ರೈ ಟು ಲರ್ನ್ ಇನ್ನೋವೇಟಿವ್ ಐಡಿಯಾಸ್ ಅಂಡ್ ಕಮ್ ಅಪ್ ವಿತ್ ಎನಿ ನ್ಯೂ ಮಾಡೆಲ್. ನಾಗೇಶ್ ಶೆಟ್ಟಿಯವರು ತಮ್ಮ ಅಧ್ಯಕ್ಷೀಯ ಮಾತುಗಳಲ್ಲಿ ವಿಜ್ಞಾನ ಹಾಗೂ ಅದರ ಮಹತ್ವದ ಕುರಿತು ವಿದ್ಯಾರ್ಥಿಗಳಿಗೆ ವಿವರಿಸಿದರು. ಹಾಗೆಯೇ ನಮಗೆ ಅವರು ಒಂದು ಸಂಶೋಧನೆ ಮಾಡಲಿಕ್ಕೆ ಅವರಿಗೆ ಪ್ರೇರೇಪಣೆಯಾಗಿರುವಂತಹ ವಿಷಯಗಳು, ಅವರ ಜೀವನದಲ್ಲಿ ನಡೆದಂತಹ ಘಟನೆಗಳು, ಆನಂತರ ಆ ಸಂಶೋಧನೆಯಿಂದ ಆಗಿರುವಂತಹ ಲಾಭಗಳು ಏನಿವೆ ಅವುಗಳ ಬಗ್ಗೆ ನಾವು ಅರ್ಥಕೊಂಡ್ರೆ ನಮ್ಮಿಂದಲೂ ಕೂಡ ಸಮಾಜಕ್ಕೆ ಅಥವಾ ದೇಶಕ್ಕೆ ಮುಂದೊಂದು ದಿನ ಏನಾದರೂ ಹೊಸ ಸಂಶೋಧನೆಯನ್ನ ಕಾಂಟ್ರಿಬ್ಯೂಷನ್ ಕೊಡಲಿಕ್ಕೆ ಪ್ರಾರಂಭ ಆಗುತ್ತೆ ಅನ್ನುವಂಥದ್ದು, ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಸೊ ಆ ದೃಷ್ಟಿಕೋನ ಇಟ್ಕೊಂಡು ಇಂತಹ ಒಂದು ದಿನವನ್ನ ಆಚರಣೆ ಮಾಡ್ತೀವಿ. ಎಸ್ಪೆಷಲಿ ಇವತ್ತು ಸುಮಂಗಲ ಮೇಡಮ್ ಅವರು ಬೇಕಿತ್ತು, ಯಾಕಂದ್ರೆ ಅವರಿಗೆ ಬೇರೆ ಅವರ ತಂಗಿ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿರೋದ್ರಿಂದ ಹಾಸ್ಪಿಟಲ್ ಕರ್ಕೊಂಡು ಹೋಗೋದ್ರಿಂದ ಮೇಡಮ್ ಬರ್ಲಿಕ್ಕೆ ಆಗಲ್ಲ ಅಂತಿದ್ರು. ಹಾಗಾಗಿ ನಾನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದೆ. ಸೊ ಅದರ ಜೊತೆಗೆ ಇನ್ನೊಂದು ನಾನೊಂದು 2 ನಿಮಿಷ ಮಾತಾಡೋಣ. ವಿದ್ಯಾರ್ಥಿ ಕುಮಾರ್ ನಾಗೇಶ್ ವಿಜ್ಞಾನ ಹಾಗೂ ತಂತ್ರಜ್ಞಾನದ ಕುರಿತು ಭಾಷಣ ಮಾಡಿದರು. ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಪ್ರಯುಕ್ತ ನಡೆಸಲಾಗಿದ್ದ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ವ್ಯಕ್ತಿಯ ಶಕ್ತಿಯ ಘರ್ಷಣೆಯಿಂದಾಗಿ ಶಕ್ತಿ ಉತ್ಪಾದನೆ ಆದ ನಂತರ ಅಪರಿಚಿತ ವಸ್ತುಗಳು ನಮ್ಮ ಉಸಿರಿನ ಮೂಲಕ ಹೊರಗಡೆ ಆಗ್ತದೆ. ಇದು ವಾಹನಗಳ ಎಂಜಿನ್ಗಳಲ್ಲಿ ಒಂದು ಕಾರ್ಬನ್ ಸೈಕಲ್ ಅಂತ ಬರ್ತದೆ. ಅದೇ ತರ ನಮ್ಮ ದೇಹವು ಸಹ ವರ್ಕ್ ಮಾಡ್ತದೆ. ಯಾವ ರೀತಿ ಎಂಜಿನ್ಗಳ ನಡೀತಿದೆ ಹಾಗೆ ದೇಹಗಳ ಚಲನೆ ನಿರಂತರವಾಗಿ ಪ್ರಕ್ರಿಯೆ ಇದೆ. ಯಾವಾಗ ನಿರಂತರ ಪ್ರಕ್ರಿಯೆ ಸ್ಥಗಿತಗೊಳ್ಳುತ್ತದೆಯೋ ಆವಾಗ ದೇಹವು ನಿಲ್ಲುತ್ತದೆ. ದೇಹವು ನಿಂತಾಗ ವಿಜ್ಞಾನವು ಕೊನೆಗೊಳ್ಳುತ್ತದೆ. ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ಬಹುಮಾನ ನೀಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಭೌತಶಾಸ್ತ್ರದ ಉಪನ್ಯಾಸಕರಾದ ಶ್ವೇತಾ ಹಾಗೂ ಸೌಮ್ಯ ಅವರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮವನ್ನು ಮೇಘಾ ನಾಯ್ಕ್ ನಿರೂಪಿಸಿದರು. ಕುಮಟಾದ ಕನ್ನಡ ಸಂಘವು ಕನ್ನಡ ತಾಯಿ ಭುವನೇಶ್ವರಿಯ ತಾಣದಲ್ಲಿ ಮೊದಲ ಕಾರ್ಯಕ್ರಮ ಆಯೋಜಿಸುವ ಮೂಲಕ ಉತ್ತಮ ಹೆಜ್ಜೆಯನ್ನು ಇಟ್ಟಿದೆ. ಮುಂದಿನ ಹೆಜ್ಜೆಗಳು ಅರ್ಥಪೂರ್ಣವಾದ ದಿಸೆಯಲ್ಲಿ ಸಾಗುತ್ತವೆ ಎನ್ನುವುದರಲ್ಲಿ ಸಂಶಯವಿಲ್ಲ ಎಂದು ತಾಲೂಕು ಮಾರ್ಕೆಟಿಂಗ್ ಸೊಸೈಟಿಯ ಅಧ್ಯಕ್ಷರಾದ ಆರ್.ಎಂ. ಹೆಗಡೆ ಬಾಳೇಸರ್ ಹೇಳಿದರು. ಅವರು ಭುವನಗಿರಿಯ ಶ್ರೀ ಭುವನೇಶ್ವರಿ ಸಭಾಭವನದಲ್ಲಿ ಕುಮಟಾ ಕನ್ನಡ ಸಂಘ ಆಯೋಜಿಸಿದ ಅಕ್ಷರ ಸಂಕಲ್ಪ ಹಾಗೂ ಜಿಲ್ಲಾ ಮಟ್ಟದ ಕವಿಗೋಷ್ಠಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಸಾಹಿತಿಗಳು ಸಮಾಜದ ಅನಿಷ್ಟಗಳನ್ನು ತೆರೆದು ತೋರಿಸುವುದರ ಜೊತೆಗೆ ಸಮಾಜಕ್ಕೆ ಉತ್ತಮ ಸಂದೇಶ ನೀಡಬೇಕು. ಕನ್ನಡ ನಾಡು ನುಡಿಯ ಬೆಳವಣಿಗೆಗೆ ಎಲ್ಲಾ ಕನ್ನಡಿಗರು ಮುಂದಾಗಬೇಕು ಎಂದರು.
ಯಲ್ಲಾಪುರ ಕನ್ನಡ ಸಾಹಿತ್ಯ ಪರಿಷತ್ ನಿಕಟಪೂರ್ವ ಅಧ್ಯಕ್ಷ ವೇಣುಗೋಪಾಲ್ ಮದ್ಗುಣಿ ಮಾತನಾಡಿ, ಭಾಷೆ ಸಂಸ್ಕೃತಿಯನ್ನು ರೂಪಿಸುತ್ತದೆ, ಅದು ವ್ಯಕ್ತಿತ್ವವನ್ನು ಬೆಳೆಸುತ್ತದೆ. ಕನ್ನಡ ಭಾಷೆ, ನಾಡಿನ ಬಗ್ಗೆ ವಿಶೇಷ ಕಾಳಜಿ ನೀಡಬೇಕಿದೆ ಎಂದರು. ಬರಹಗಾರ ಜಿಜಿ ಹೆಗಡೆ ಬಾಳಗೋಡ್ ಮಾತನಾಡಿ, ಕನ್ನಡ ನಮ್ಮ ನಿತ್ಯ ಜೀವನದ ಅವಿಭಾಜ್ಯ ಅಂಗ. ಬರವಣಿಗೆ ನಮ್ಮ ನಡುವೆ ಇರುವ ಅಂತರವನ್ನು ಹೋಗಲಾಡಿಸಬೇಕು ಎಂದರು. ಆಶಾ ಕಿರಣ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ರವಿ ಹೆಗಡೆ ಹೂವಿನ ಮನೆ ಮಾತನಾಡಿ, ಕನ್ನಡ ಸಮರ್ಥ ಕಾವ್ಯ ಭಾಷೆ. ಕನ್ನಡದ ಜೊತೆಗೆ ನಾವು ಬೆಳೆಯುವುದು ಇಂದಿನ ಅಗತ್ಯವಾಗಿದೆ. ಕನ್ನಡ ಪ್ರಾಚೀನವಾದ ಭಾಷೆ ಎನ್ನುವ ಹೆಮ್ಮೆ ಕನ್ನಡಿಗರಿಗೆ ಇರಬೇಕು. ಅನ್ಯ ಭಾಷೆಯ ವ್ಯಾಮೋಹ ನಮ್ಮತನವನ್ನು ಮರೆಸುತ್ತಿದೆ. ಕನ್ನಡ ಭಾಷೆಯ ಜೀವಂತಿಕೆ ವಿಶಿಷ್ಟವಾದದ್ದು ಎಂದರು. ಅಧ್ಯಕ್ಷತೆ ವಹಿಸಿದ್ದ ಕನ್ನಡ ಸಂಘದ ಅಧ್ಯಕ್ಷ ಪತ್ರಕರ್ತ ಸದಾನಂದ ದೇಶಭಂಡಾರಿ, ಕನ್ನಡ ಸಂಘ ಸಮಾಜದ ಎಲ್ಲರನ್ನೂ ಒಳಗೊಂಡು ಕನ್ನಡದ ಕೆಲಸ ಮಾಡುವ ಆಶಯ ಹೊಂದಿದೆ ಎಂದರು. ಈ ಸಂದರ್ಭದಲ್ಲಿ ಹಿರಿಯ ಕವಿ ಎಂಕೆ ನಾಯ್ಕ್ ಮಾಸ್ಕೇರಿಯವರನ್ನು ಸನ್ಮಾನಿಸಲಾಯಿತು. ಕನ್ನಡ ಸಂಘದ ಸಂಯೋಜಕ ಕವಿ ತಿಗಣೇಶ್ ಮಾಗೋಡ್ ಪ್ರಾಸ್ತಾವಿಕ ಮಾತನಾಡಿ, ಅವಕಾಶ ವಂಚಿತ ಪ್ರತಿಭೆಗಳಿಗೆ ಅವಕಾಶ ಕಲ್ಪಿಸುವ ಆಶಯದೊಂದಿಗೆ ರೂಪುಗೊಂಡಿದೆ. ಸಾಹಿತಿಗಳಿಗೆ ನೆರಳಾಗಿ ಮುಂದುವರಿಯುತ್ತದೆ ಎಂದರು. ಬರಹಗಾರ ಮಂಜುನಾಥ್ ಗಾಂವ್ಕರ್ ಬರ್ಗಿ ಹಿರಿಯ ಚೇತನಗಳ ಸ್ಮರಣೆ ಮಾಡಿದರು. ತಾಲೂಕಾ ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಸತೀಶ್ ಹೆಗಡೆ, ವಿದ್ಯಾ ತಲಗೇರಿ ಉಪಸ್ಥಿತರಿದ್ದರು. ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಗಂಗಾಧರ್ ಕೊಳಗಿಯವರನ್ನು ಅಭಿನಂದಿಸಲಾಯಿತು. ಸಂಘದ ಗೌರವಾಧ್ಯಕ್ಷ ಎಂಆರ್ ನಾಯ್ಕ್ ಸ್ವಾಗತಿಸಿದರು. ಸುವರ್ಣ ಮಯ್ಯರ್ ಪ್ರಾರ್ಥಿಸಿದರು. ರವೀಂದ್ರ ಭಟ್ ಸೂರಿ ನಿರೂಪಿಸಿದರು. ಭಾವನಾ ಟಿವಿಗಾಗಿ ವೇಣುಗೋಪಾಲ್ ಮದ್ಗುಣಿ, ಯಲ್ಲಾಪುರ. ಇಲ್ಲಿಗೆ ಭಾವನಾ ವಾರ್ತೆ ಮುಕ್ತಾಯವಾಯಿತು. ಮತ್ತೆ ಭಾವನಾ ವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಿರಂತರ ರಂಜನೆ, ನಿಮ್ಮೂರಿನ ಸುದ್ದಿ ಮನೆ. ನೋಡ್ತಾ ಇರಿ ಭಾವನಾ ಟಿವಿ, ಇದು ನಿಮ್ಮ ವಾಹಿನಿ.